ಓಕೆ, ಇದು ಕಂಪಲ್ಸರಿ 20 ವರೆಗೂ ಇದು ಡೈಲಿ ಬರಿಬೇಕು ಆಯ್ತಾ. ಆಮೇಲೆ 20ರವರೆಗೆ, ಆಕ್ಚುಲಿ 25 ಅಂತ ಬರಿಬೇಕು, ಆದ್ರೆ 20ರವರೆಗೆ ವರ್ಗ ಸಂಖ್ಯೆಗಳು ಅಂದ್ರೆ ಸ್ಕ್ವೇರ್ ನಂಬರ್ಸ್. ಒಂದ್ 10ರವರೆಗೆ 10ರವರೆಗೇನು ಘನ ಸಂಖ್ಯೆಗಳು. ಓಕೆನಾ, ಇದು ಕಂಪಲ್ಸರಿ. ಆಮೇಲೆ ಅಫರ್ಮೇಶನ್ ಬರೀತೀರಾ. ಅಫರ್ಮೇಶನ್ ಬರೆದ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಬೇಗ 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 ರಿಸಲ್ಟ್ ಸಿಗುತ್ತೆ. ಟೇಬಲ್ಸ್ ರೀ, ಇದು ಇಂಗ್ಲಿಷ್ ಅಲ್ಲಿ ಟೇಬಲ್ಸ್. ಇದು ಸ್ಕ್ವೇರ್, ಇದು ಕ್ಯೂಬ್ ಆಯ್ತು. ಆಮೇಲೆ ಫ್ರಾಕ್ಷನ್ ಟು ಪರ್ಸೆಂಟೇಜ್, ಭಿನ್ನ ರಾಶಿಯಿಂದ ಶೇಕಡಾಗೆ ನಿಮಗೆ ಗೊತ್ತಿರ್ಬೇಕು. ಈ ಜ್ಯೋತಿನೂ ಗೊತ್ತಿರ್ಬೇಕು. ಓಕೆ, ಏನ್ರಿ ಇಷ್ಟು ಜನ ಜಾಯ್ನ್ ಆಗಿದ್ದೀರಿ? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಇದಂತೂ PC ಟು DC ಎಲ್ಲವೂ ಆಗುತ್ತೆ. ಸೊ ನಾನು ಅದನ್ನ ಕವರ್ ಮಾಡ್ತೀನಿ. ಇದು ಕಂಪಲ್ಸರಿ ಡೈಲಿ ಬರಿಬೇಕು. ಡೈಲಿ ಬರೆದ್ರೆ ನೋಡಿ, ನಮ್ 2 ಲೈನ್ ಮೆಥಡ್ ಅಲ್ಲಿ ನಿಮ್ಗೆ ಒಂದನ್ನ ಮ್ಯಾಚ್ ಮಾಡ್ಕೊಂಡು ಇನ್ನೊಂದು ಕಂಡುಹಿಡಿಬೇಕು ಅಂದ್ರೆ ಮಗ್ಗಿ ಬರ್ಬೇಕು. ಮಗ್ಗಿ ಬಂದ್ರೆ ಎಷ್ಟನ್ನ ಗುಣಾಕಾರ ಮಾಡ್ತೀವಿ ಅನ್ನೋದು ಅದು ಬೇಕಾಗುತ್ತೆ. ಅಲ್ರೋ ಮಗ್ಗಿ, ಡೈಲಿ ಮಗ್ಗಿ ಬರೀಬೇಕು. TET-ಗೆ ಹೆಲ್ಪ್ ಆಗುತ್ತೆ. ನೋಡಿ, ನಾನು ಕೆಲವೊಂದು ಚಾಪ್ಟರ್ ಏನಿದಾವಲ್ಲ, ಆ ಚಾಪ್ಟರ್ ನಾನು PC, PSI, ಈ KPSC ಕವರ್ ಆಗುವಂತ ಎಲ್ಲ ಚಾಪ್ಟರ್ಸ್ ಕವರ್ ಮಾಡ್ತೀನಿ. ಆ ಚಾಪ್ಟರ್ಸ್ ನಿಮ್ಗೆ TET-ಗೆ ಇದ್ರು ಬೆಸ್ಟ್ ಆಯ್ತಾ. ಸರಿ, ಓಕೆ. ಈ 2 ಲೈನ್ ಮೆಥಡ್ ಬರ್ಬೇಕು ಅಂದ್ರೆ ಕಂಪಲ್ಸರಿ ನಿಮ್ಗೆ ಮಗ್ಗಿ ಬರಬೇಕು. ಬನ್ನಿ ಹಾಗಾದ್ರೆ ಈಗ ನಿಮ್ಗೆ ಮಗ್ಗಿ ಎಲ್ಲಿವರೆಗೂ ಬರುತ್ತೆ ನಾನು ಸ್ವಲ್ಪ ನೋಡೋಣ. ಸ್ವಲ್ಪ ಮಗ್ಗಿ ಇವತ್ತು ಬೇಸಿಕ್ ಕ್ಲಾಸ್, ಇವತ್ತು ಯಾವ್ದು ನಾನು ಕ್ಲಾಸ್ ತಗೊಳಲ್ಲ, ಯಾವ್ದು ಚಾಪ್ಟರ್ ತಗೊಳಲ್ಲ, ಹಂಗೆ ಬೇಸಿಕ್ ಜನರಲ್ ಆಗಿ. ಫಸ್ಟ್ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿ ಹೇಳಿ. ನಿಮ್ಗೆ ಯಾವ ಸ್ಕೂಲಲ್ಲಿ ಗೊತ್ತೇ ಇಲ್ಲಪ್ಪ ಅಂತ ನೋಡೋಣ. LCM, ಫ್ರಾಕ್ಷನ್, ಮಗ್ಗಿ. ಬನ್ನಿ ಫಸ್ಟ್ ಮಗ್ಗಿ ನೋಡೋಣ, ಆಮೇಲೆ ಒಂದನೇ ಈಗ ನಿಮ್ಗೆ ಕಂಪಲ್ಸರಿ 20 ತನಕ ಬರಬೇಕು. ಅದು ಕಂಪಲ್ಸರಿ, ಅದಕ್ಕೆ ನೀವು ಮಗ್ಗಿ ಬರೀಬೇಕು. ಸರಿ, 100 ತನಕನೂ ಬರುತ್ತೆ. ನಿಮ್ಗೆ 20 ತನಕ ಬಂದ್ರೆ 100 ತನಕ ಬರುತ್ತೆ. ಆದ್ರೆ ಏನ್ ಮಾಡ್ಬೇಕು, ಈಗ ನಿಮ್ಗೆ 14 6 ಎಷ್ಟು ಅಂತ ಕೇಳಿದ ಅನ್ಕೊಳ್ಳಿ. ನೀವು ಅವಾಗ ಏನ್ ಮಾಡ್ಬೇಕು, ಇದನ್ನ ಒಡೆದ್ ಬಿಡ್ಬೇಕು. ಇದನ್ನ 10 ಮತ್ತೆ 4 ಅಂತ ಮಾಡ್ಕೋಬೇಕು. ಫಸ್ಟ್ 14 6 ಅಂದ್ರೆ ನೀವು ಫಸ್ಟ್ 10 6 ಮಾಡ್ಕೊಂಡು 60 ಮಾಡ್ಕೊಂಡ್ಬಿಡಿ. ಓಕೆ, ಆಮೇಲೆ 4 6 ಮಾಡ್ಕೊಳ್ಳಿ, 24 ಮಾಡ್ಕೊಳ್ಳಿ. ಹಾಗಾದ್ರೆ 60 24 ಎಷ್ಟಾಗುತ್ತೆ? 84 ಆಗುತ್ತೆ. ಹಾಗಾದ್ರೆ 14 6 ಎಷ್ಟು? 84. ಕ್ಲಿಯರಾ? ನೋಡಿ, ಈಗ ನಿಮ್ಗೆ 16 7 ಎಷ್ಟು ಅಂತ ಕೇಳಿದ್ರೆ ನೀವೇನ್ ಮಾಡ್ಬೇಕು, 10 + 6. ಓಕೆ, 10 7 ಮಾಡ್ಕೊಳ್ಳಿ. 10 7 ಎಷ್ಟು? 70. 6 7 ಎಷ್ಟು? 42. 70 42 ಎಷ್ಟಾಗುತ್ತೆ? 112 ಆಗುತ್ತೆ. ಓಕೆ, ಸರಿ. ಈಗ ನಾನು ಹಾಗಾದ್ರೆ ಒಂದೊಂದು ಕೇಳ್ತಾ ಹೋಗ್ತೀನಿ, ಆನ್ಸರ್ ಮಾಡ್ತಾ ಹೋಗಿ. 15 7 ಎಷ್ಟು? 10 7 70. 5 7 35 ಎಷ್ಟಾಗುತ್ತೆ? 105 ಆಗುತ್ತೆ. ನೆಕ್ಸ್ಟ್ 17 8 ಹೇಳಿ. 10 8 80. 7 8 56. 136. ನೋಡಿ ಇನ್ನೊಂದ್ಸರಿ, 10 8 80. 7 8 56. 136 ಆಗುತ್ತೆ. ನೆಕ್ಸ್ಟ್ 19 9. 10 9 90. 9 9 81. ಎಷ್ಟು? 171. ಮಗ್ಗಿ ಇಲ್ಲದೆ ಮುಂದೆ ಹೋಗಕ್ ಆಗದೇ ಇಲ್ಲ, ಮಗ್ಗಿ ಬೇಕೇ ಬೇಕು. ಈಗ 23 4 ಹೇಳಿ. 24 3 4. ಪ್ರಶಾಂತ್ ಅವರೇ, ಸರ್ ಕ್ಲಾಸ್ ಮಾಡಿ ಇವತ್ತಿನಿಂದ. ಇವತ್ತು ಒಂದು ರಿಕ್ವೆಸ್ಟ್ ನಿಮ್ಗೆ. ಸರ್ ಏನೋ ಮಾಡ್ತಾರೆ, ನಮ್ಗೆ ಒಳ್ಳೇದಕ್ಕೆ ಅಂತ ಹೇಳಿ ಮಾಡ್ರಿ ಆಯ್ತಾ. ಒಬ್ಬೊಬ್ಬರು ನೀವು ಸಜೆಸ್ಟ್ ಮಾಡ್ತಾ ಹೋದ್ರೆ ನಾನು ಪಾಠ ಏನ್ ಮಾಡ್ಬೇಕಂತ ಗೊತ್ತಾ. ದಯವಿಟ್ಟು ರಿಕ್ವೆಸ್ಟ್, ನನಗೆ ಗೊತ್ತಿದೆ ಪ್ಲೀಸ್. ನಿಮ್ಗೆ ಇಲ್ಲ ಮಗ್ಗಿ ಪ್ರಶಾಂತ್ ಅವರೇ, ನಾ ಹೇಳಿದ್ ಮಗ್ಗಿ ಹೇಳ್ರಿ, ನಿಮ್ಗೆ ನಾನು ಮಾಡ್ತೀನಿ. ಏನಾರು ಹೇಳ್ದಂಗೆ ಸ್ವಲ್ಪ ನನಗೂ ಗೊತ್ತಿದ್ರೆ ನಾನು ಮಾಡ್ಬಿಟ್ರೆ ಮುಂದೆ ಹೋಗ್ಬಿಡ್ತಾ. ಓಕೆ, ಸ್ವಲ್ಪ ಹೇಳ್ಬೇಕಾದ್ರೆ ಸಮಾಧಾನ ಮಾಡ್ಕೊಳ್ಳಿ.
ಓಕೆ, 24 80, 3 4 ಎಷ್ಟಾಗುತ್ತೆ 12, 80 12 ಎಷ್ಟಾಗುತ್ತೆ 92. ನೆಕ್ಸ್ಟ್ 26 7 ಹೇಳಿ, 26 7 27 ಎಷ್ಟು 140, 6 7 ಎಷ್ಟಾಗುತ್ತೆ 42, ಎಷ್ಟಾಯ್ತು 182. ನಾನು ಯಾಕೆ ಇದನ್ನ ಹೇಳ್ತೇನೆ, ನನಗೆ ನಿಮ್ಗೆ 2 ಲೈನ್ ಮೆಥಡ್ ಪರ್ಫೆಕ್ಟ್ ಮಾಡಿಸ್ಬೇಕು, ಆ ಉದ್ದೇಶ ಸಲಾಗಿ ನಾನು ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ 33 8 ಹೇಳಿ, ಅಲ್ಲ ಯಾರಾದ್ರೂ ಹಂಗೆ ಇನ್ನೂ ಸುಮ್ನೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಹೇಳಿ, ನಾನು ಬ್ಲಾಕ್ ಆಪ್ಷನ್ ಇದೆ, ಬ್ಲಾಕ್ ಮಾಡ್ತೀನಿ. ಸೊ 38 ಎಷ್ಟಾಗುತ್ತೆ 240, 3 8 24, 240 24 264. ಓಕೆ, ನೆಕ್ಸ್ಟ್ 38 8 ರೀ, ಯಾಕೆ ಶ್ರೀದೇವಿ ಅವ್ರ ಒಪಿನಿಯನ್ ಹೇಳಿದ್ರೆ ಬ್ಲಾಕ್ ಮಾಡ್ತೀರಾ? ಏನ್ರಿ ನೀವು, ನಾ ಹೇಳಿದ್ರೆ ಯಾರಾದ್ರೂ ನಿಮ್ಗೆ ಏನಾದ್ರು ಡಿಸ್ಟರ್ಬ್ ಮಾಡಿದ್ರೆ ಬ್ಲಾಕ್ ಮಾಡ್ತೀನಿ ಅಂದ್ರೆ, ಒಪಿನಿಯನ್ ಹೇಳಿದ್ರೆ ಬ್ಲಾಕ್ ಮಾಡ್ತೀನಿ. ತಾಯಿ, ನಾನು ಪ್ರಶಾಂತ್ ನೋಡಿ ಹೇಳಿಲ್ಲ ತಾಯಿ, ಸುಮ್ನಿರು 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 ಅಂತ ಹೇಳ್ತಾ ಇದ್ರಲ್ಲ, ಯಾರಾದ್ರೂ ಏನಾದ್ರು ಮಾತಾಡಿದ್ರಷ್ಟೇ. ನಿಜ, ನಿಮ್ಗೆ ನಿಜ ಹೇಳ್ತೀನಿ, ಶಿಕ್ಷಕನ ಶಿಕ್ಷಕ ತರ ನೋಡ್ರಿ, ಅದು ಬಿಟ್ರೆ ಯಾಕಪ್ಪ, ಯಾರು ನಿಮ್ಗೆ ಅನ್ ಅಕಾಡೆಮಿ ಯಾರ ಆ ಮಾಸ್ತರ್ ನಿಮ್ಗೆ ಹಂಗೆ ಹಾಳು ಮಾಡ ಅಂದ್ರೆ, ಯಾರು ನಿಮ್ಗೆ ಈ ತರ ಇದು ಮಾಡ್ಬಿಡ್ತಾರ ಗೊತ್ತಾಗಲ್ಲ. ಓಕೆ ಸರಿ, 38 38 ಎಷ್ಟಾಗುತ್ತೆ 240, 8 8 64, 280, ಸಾರಿ 38 240, 8 8 64, ಸೊ 304. ಸರಿ, ನೆಕ್ಸ್ಟ್ 43 6 ಹೇಳಿ. ಇದು ಪ್ಲಸ್ ಕ್ಲಾಸ್, ಇದು ಪ್ಲಸ್ ಕ್ಲಾಸ್. ಇದು 46 4 6 24, 240, 3 6 18, 258. ನೆಕ್ಸ್ಟ್ 55 8. ಸೊ 58 ಎಷ್ಟು 400, 5 8 40, 440. ನೆಕ್ಸ್ಟ್ 58 ಇಂಟು 6, 348. ನೆಕ್ಸ್ಟ್ 64 6 ಹೇಳಿ, ಪಟಾಪಟ ಬೇಗ ಹೇಳ್ಬೇಕು. 384, ವೆರಿ ಗುಡ್, ಸೂಪರ್. 66 ಎಷ್ಟು 360, 4 6 24, 360 24, 384. ಈಗ ಸ್ವಲ್ಪ ಹೈ ಹಂಗೆ ಹೋಗ್ತೀನಿ, 100 ಹೋಗ್ತೀನಿ, 1000 ತನಕ ಮಾಡಿಸ್ತೀನಿ, ಆಯ್ತಾ? 1000 ತನಕ ನೀವು ಮಾಡಿ, ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. 64 86 ಇಂಟು 8, 688, 708. ಓಕೆ, ಸೊ 8 8 ಎಷ್ಟು 64, 640, 6 8 48, 640, 48 688. ನಾನು ಇಷ್ಟು ಸಹ ಇನ್ಮೇಲೆ ಬಿಡ್ರಿ 10 ತನಕ ಮಗ್ಗೆ ಎಷ್ಟು ಅಂತಲ್ಲ, 20 ತನಕ ಗೊತ್ತಿರ್ಲಿ, ಆಯ್ತಾ? ನೆಕ್ಸ್ಟ್ 98 ಇಂಟು 8 ಹೇಳಿ. ಸೊ 98 72 ಅಂದ್ರೆ 720, 8 8 64, 720 64, 784. ಆಯ್ತು. ನೆಕ್ಸ್ಟ್ ಬನ್ನಿ, ಹಾಗಾದ್ರೆ ದೊಡ್ಡ ನಂಬರ್ ತಗೋಣ. 112 ಇಂಟು 6, 672. ಕರೆಕ್ಟ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೊ ಈಗ ಏನ್ ಮಾಡಿ 100, ಓಕೆ, ಇದು 106.
ಇದು 100, 100 600. ಓಕೆ, ನೆಕ್ಸ್ಟ್ 12 6 ಡೈರೆಕ್ಟ್ ಆಗಿ 72 ತಗೋಬಹುದು, 672 ಅಷ್ಟೇ. ಸರಿನಾ? ಓಕೆ, ಇಲ್ಲ 10 6 ಮಾಡ್ತೀರಾ, 2 6 ಮಾಡಿ, ನಿಮ್ಗೆ ಬಿಟ್ಟಿದ್ದು. ನೆಕ್ಸ್ಟ್ 143 ಇಂಟು 8 ಹೇಳಿ. $854 1144. ನೋಡಿ ಇದೇನಾಗುತ್ತೆ, 100 8 800, 48 320 ಎಷ್ಟಾಗುತ್ತೆ? 800 320 1120. ನೆಕ್ಸ್ಟ್ 3 8 24 1120 ಪ್ಲಸ್ 24 1144. ಕ್ಲಿಯರಾ? ಓಕೆ, ಸೊ ನಿಮ್ಗೆ ಯಾವ್ದಾವ್ದು ಪ್ರಾಬ್ಲಮ್ ಇದೆ ನಾನು ಭಿನ್ನ ರಾಶಿನೂ ಹೇಳ್ಕೊಡ್ತೀನಿ. ಸೊ ಯಾವ್ದಾವ್ದು ಪ್ರಾಬ್ಲಮ್ ಇದೆ ನಿಮ್ಗೆ ಎಲ್ಸಿಎಂ ಹೇಳ್ಕೊಡ್ತೀನಿ. ಬಟ್ ಫಸ್ಟ್ ಇದು ಬರಬೇಕು, ಆಯ್ತಾ? ಟ್ರೈನ್ ಕಾನ್ಸೆಪ್ಟ್ ಹೇಳ್ತೀನಿ, ಎಲ್ಲ ಕವರ್ ಮಾಡ್ತೀನಿ. ನೆಕ್ಸ್ಟ್ 234 ಇಂಟು 6 ಹೇಳಿ, ಬೇಗ ಬೇಗ ಬೇಗ. ವೆರಿ ಗುಡ್. ಸರಿ ಹೇಳಿ. ಈಗ 206 ಎಷ್ಟು? 1200. ಓಕೆ, 36 ಎಷ್ಟು? 180, ಅಂದ್ರೆ 1380 ಪ್ಲಸ್ 4 6 24, 1380 24 ಎಷ್ಟಾಗುತ್ತೆ? 1404 ಆಗುತ್ತೆ. ನೆಕ್ಸ್ಟ್ PS ಎಕ್ಸಾಮ್ ಕಂಪ್ಲೀಟ್ ಅವತ್ತು ಸರ್ ಆಗುತ್ತಾ ಸರ್? ಎಕ್ಸಾಮ್ ಗಿಂತ ಮುಂಚೆ ಅಂದ್ರೆ ಈಗ ಮೋಸ್ಟ್ಲಿ ನೋಡಿ ಫಿಸಿಕಲ್ ಆದ್ಮೇಲೆ ಬರ್ಬೇಕು. ಈಗ ನಂದು ಯಾವಾಗ ಜುಲೈ ತಿಂಗಳ, ಜುಲೈ ಆಗಸ್ಟ್ ಸೆಪ್ಟೆಂಬರ್ 10 ತನಕ ಹೋಗುತ್ತೆ. ಸೆಪ್ಟೆಂಬರ್ 10 ತನಕ ತಗೊಂಡಿದ್ದೀನಿ. ನೆಕ್ಸ್ಟ್ 523 ಇಂಟು 5. ಆಗಸ್ಟ್ ಅಲ್ಲಿ ಎಕ್ಸಾಮ್ ಇದೆ. ಯಾರು ಹೇಳಿದ್ರು ಆಗಸ್ಟ್ ಅಲ್ಲಿ ಅಂತ? ಓಕೆ, 505 ಎಷ್ಟಾಗುತ್ತೆ? 2500. 25 ಎಷ್ಟಾಗುತ್ತೆ? 100, 2600. 35 ಎಷ್ಟು? 15, 2615. ಓಕೆ ಸರಿ, ನಿಮ್ಗೆ ಅಡಿಷನ್ ಎಷ್ಟು ಫಾಸ್ಟ್ ಬರುತ್ತೆ ಅಂತ ನಾನು ನೋಡ್ತೀನಿ. ಕೂಡ್ಸೋದು ಎಷ್ಟು ಬರುತ್ತೆ? 37 ಪ್ಲಸ್ 56. ಸ್ಕೂಲಲ್ಲಿ ನೀವೇನ್ ಮಾಡ್ತಿದ್ರಿ ಅಂದ್ರೆ 37 ಪ್ಲಸ್ 56ನ ಹೆಂಗ್ ಎಣಿಸಿದ್ರಿ ಗೊತ್ತಾ? 6 7 13, 13 ಒಂದ್ ಕೈಲ, 3 5 8, 8 1 9 ಹಿಂಗ್ ಎಣಿಸ್ತಿದ್ರಲ್ಲ. ಇಲ್ಲಿ ಹೀಗೆ ಎಣಿಸ್ಬಾರ್ದು, ಯಾವತ್ತು ಮೈಂಡ್ ಕ್ಯಾಲ್ಕುಲೇಷನ್ ಆಗ್ಬೇಕು. ನಾಗೇಂದ್ರ ಅವ್ರ ಇನ್ನೂ ಗೊತ್ತಾಗಿಲ್ರಿ. ಓಕೆ, ಹೀಗ್ ಮಾಡಬಾರ್ದು. ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದೇನೋ ಅವಾಗ ನಿಮ್ಗೆ ಅವಾಗಿನ ಎಕ್ಸಾಮ್ ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸ್ಪೀಡ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನಾವೇನ್ ಮಾಡ್ಬೇಕು? ರೈಟ್ ಇಂದ ಬಿಟ್ಟು ಲೆಫ್ಟ್ ಇಂದ ಬರ್ಬೇಕು. ಹೆಂಗೆ ಸರ್ ಲೆಫ್ಟ್ ಇಂದ ಅಂದ್ರೆ? ನೋಡಿ, ಇಲ್ಲಿ 30, ಇಲ್ಲಿ 50. 30 50 ಎಷ್ಟಾಯ್ತ್ರಿ? 80 ಆಯ್ತು. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ಬೇಕು? ಈ 7 ಈ 6 13, 80 13 ಎಷ್ಟಾಗುತ್ತೆ? 93 ಆಗುತ್ತೆ. ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. 30 50 80, 7 6 13 ಅಂದ್ರೆ 93 ಆಗುತ್ತೆ. ಕ್ಲಿಯರಾ? ಎಡಗಡೆಯಿಂದ ಬಲಗಡೆ ಬರ್ಬೇಕು. ಓಕೆ, ಅವಾಗ ಮೈಂಡ್ ಕ್ಯಾಲ್ಕುಲೇಷನ್ ಆಗುತ್ತೆ. ನೆಕ್ಸ್ಟ್ 43 68 ಹೇಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಸೂಪರ್ ಸೂಪರ್. ಓಕೆ, ಸುರೇಶ್ ಅವರೇ ನೋಡ್ರಿ, ಫಸ್ಟ್ ಇಲ್ಲಿಂದ ಬರ್ಬೇಕು. 40 60 100, 3 8 11, 111 ಆಯ್ತಲ್ಲ. ದಯವಿಟ್ಟು ಬಲಗಡೆಯಿಂದ ಎಡಗಡೆಗೆ ಬರಬೇಡಿ. ನಿಮ್ಗೆ ಮೈಂಡ್ ಕ್ಯಾಲ್ಕುಲೇಷನ್ ಆಗ್ಬೇಕು. ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೇಕಂದ್ರೆ ಎಡಗಡೆಯಿಂದ ಬಲಗಡೆ ಹೋಗ್ಬೇಕು. ಓಕೆ, ನೆಕ್ಸ್ಟ್ 124 57. ನೂರ 81. ವೆರಿ ಗುಡ್. ನಮಸ್ತೆ ನಮಸ್ತೆ ನಮಸ್ತೆ. ಓಕೆ ಸರಿ, ಈಗ ಹೇಳಿ. 120ಕ್ಕೆ 50 ಸೇರಿಸಿ 170, ಆಮೇಲೆ 4 7 11, 181 ಆಗುತ್ತೆ.
ಇದು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ನಮ್ಗೆ. ಇಷ್ಟು ದಿನ ನೀವು ಕ್ಯಾಲ್ಸಿ ಯೂಸ್ ಮಾಡ್ತಿದ್ರಿ, ಈಗ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರಿ ಅಷ್ಟೇ. ನಿಮ್ಗೆ ಅಕಸ್ಮಾತ್ ಇದನ್ನ ಕೂಡ್ಸೋತಮ್ಮ ಅಂತ ಏನಾದ್ರು ಕೊಟ್ರೆ 245 324 ಅಂತ ಕೊಟ್ರೆ ಕ್ಯಾಲ್ಸಿ ಯೂಸ್ ಮಾಡ್ತಿದ್ರಿ. 200 300 500 69 569. ನೆಕ್ಸ್ಟ್ ಸ್ವಲ್ಪ ಈಗ ಡಿಫಿಕಲ್ಟ್ ತಗೋತೀನಿ. 498. ನೆಕ್ಸ್ಟ್ 676. ಓಕೆ, ಸೊ ನೋಡಿ 400 600 1000 90 70 160 1160 8 6 14 1160 14 1174. ನಿಮ್ಗೆ ಟ್ರಿಕ್ಸ್ ಬೇಕಾ ಕೇಳಿ, ಟ್ರಿಕ್ಸ್ ಹೇಳ್ಕೊಡ್ತೀನಿ ನಿಮ್ಗೆ. ಪ್ರತಿಯೊಂದು ಕಾನ್ಸೆಪ್ಟ್ ಗೆ ಶಾರ್ಟ್ ಕಟ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಸರ್ ಸ್ಲೋ ಹೇಳಿ ಅಂದ್ರೆ ಸ್ಲೋ ಹೇಳ್ತೀನಿ, ಸರ್ ರಿಪೀಟ್ ಮಾಡಿ ಅಂದ್ರೆ ರಿಪೀಟ್ ಮಾಡ್ತೀನಿ. ಆದ್ರೆ ಸರ್ ನಮ್ಗೆ ಟೈಮ್ ಪಾಸ್ ಮಾಡಿಸಿ ಅಂದ್ರೆ ಟೈಮ್ ಪಾಸ್ ಮಾಡ್ಸಲ್ಲ. ದಯವಿಟ್ಟು ಅದು ಸುಮ್ನೆ ನೀವೇನೇನೋ ಅವ್ರು ಇರೋ ತಮಾಷೆ ಮಾಡ್ಬೇಡ. ಅದು ನನ್ನ ಕ್ಲಾಸ್ ಅಲ್ವಲ್ಲ. ನನ್ನ ಕ್ಲಾಸ್ ಅಲ್ಲಿ ಸರ್ ನೀವ್ ಅಂದ್ರೆ ನಾವು ಸುಮ್ನೆ ಸರ್ ಏನೋ ಒಂಥರ ಟೈಮ್ ಪಾಸ್ ಮಾಡ್ಕೊಂಡು ಸುಮ್ನೆ ಕಾಮಿಡಿ ಮಾಡ್ಕೊಂಡು ಸರ್ ಹೋಗಿ ಆಗಲ್ಲ ರೀ. ಕಾನ್ಸಂಟ್ರೇಷನ್ ತುಂಬಾ ಇಂಪಾರ್ಟೆಂಟ್ ಅಲ್ಲ. ಓಕೆ, ಅದಕ್ಕೆ ದಯವಿಟ್ಟು ನನ್ನಿಂದ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ, ಆಯ್ತಾ? ಓಕೆನಾ? ಸರಿ, ನೋಡಿ ಇನ್ನೊಂದ್ಸರಿ ಹೇಳ್ತೀನಿ 400 600 1000 90 70 160 1160 8 6 14 1160 ಪ್ಲಸ್ 14 ಎಷ್ಟಾಗುತ್ತೆ 1174 ಆಗುತ್ತೆ. ಓಕೆ, ಎಕ್ಸಾಮ್ ಕ್ಲಿಯರ್ ಆಗ್ಬೇಕು. ಅದಕ್ಕೆ ಹೇಳಿ, ಯಾಕಂದ್ರೆ ನೀವು ಪ್ರತಿಯೊಬ್ರು ಏನೋ ಒಂದ್ ದುಡ್ಡು ಇನ್ವೆಸ್ಟ್ ಮಾಡಿ ಬರ್ತೀರಾ, ಹಂಗೆ ಬಂದಿರಲ್ಲ. ಪ್ಲಸ್ಗೆ ಒಂದ್ ದುಡ್ಡು ಇನ್ವೆಸ್ಟ್ ಮಾಡಿ ಬರ್ತೀರಾ, ಫ್ರೀ ಕ್ಲಾಸ್ ಅಲ್ಲಿ ಬಂದ್ರು ನಿಮ್ ಟೈಮ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ. ಸೊ ಅದಕ್ಕೆ ಏನೋ ನಮ್ಮ ಮೇಲೆ ನಂಬಿಕೆ ಇರುತ್ತೆ, ಸರ್ ಇಂದ ನಾವೇನೋ ಕಲಿತೀವಿ ಅಂತ. ಅದಕ್ಕೆ ನಾನು ಮೋಸ ಮಾಡಲ್ಲ ಅಷ್ಟೇ, ಆಯ್ತಾ? ಓಕೆ, ಸರಿ. ನೆಕ್ಸ್ಟ್ ಇದು ಅರ್ಥ ಆಯ್ತೇನ್ರಿ? ಓಕೆ, ನೆಕ್ಸ್ಟ್ 666 444. ಓಕೆ, ಸೊ 600 400 1000 60 40 100 1100 6 4 10 1100 ಪ್ಲಸ್ 10. ಓಕೆ, 1110. ಏನಾಗ್ತಾ ಇದೆ ಗೊತ್ತ್ರಿ, ಈಗ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಆದವರಿಗೆ PSI ಆಗ್ಬೇಕು ಅಂತ ಹುಚ್ಚ ಹೆಂಗಿದೆ ಅಂತಂದ್ರೆ ಅವ್ರ ಜೊತೆಗಿರೋ ಫ್ರೆಂಡ್ಸ್ ಎಲ್ಲ ಆಗ್ಬಿಟ್ರು. ಅವಾಗ ಅವ್ರಿಗೆ ಏನಿಸ್ತು, ಅವರು ಸೀರಿಯಸ್ ಇರ್ಲಿಲ್ಲ ಬಿಡು ಅಂತ ಹೇಳಿ. ಬಟ್ ಇವರೆಲ್ಲ ಆಗ್ಬಿಟ್ಟಾಗ ಈಗ ಅವ್ರು ತಡ್ಕೊಳಕ್ ಆಗ್ತಾ ಇಲ್ಲ. ನೋಡಿ ಚಿಟ್ಟೇಗೌಡ ಅಂತ ಈಗ ನೋಡ್ರಿ, ಅವ್ರು ಬಿಡೋದೇ ಇಲ್ಲ. ಜಾಬ್ ಹೆಂಗಾರು ಮಾಡ್ಕೊಳ್ಳಬೇಕು ಅಂತ ಹಠ ಹೇಳಿ ಮಾಡ್ತಾರೆ. ಓಕೆ, ಸೊ ಆ ಕಿಚ್ಚಿದೆ, ಆಮೇಲೆ ಎಷ್ಟೋ ಜನ ಬಡತನ ಇದೆ, ಅವ್ರು ಮಾಡೇ ಮಾಡ್ತಾರೆ. ಓಕೆ, ಸರಿ. ನೆಕ್ಸ್ಟ್ ಓಕೆ, ಈಗ ದೊಡ್ಡ ನಂಬರ್ ತಗೋಣ. ನಿಮ್ ಮನೇಲಿ ಏನಾದ್ರು ನಿಮ್ಗೆ ಕೇಳಿದ್ರೆ ಏನು ಇದನ್ನ ಕೂಡ್ಸಪ್ಪ ಅಂತ ಕೇಳಿದ್ರೆ 2345 ಪ್ಲಸ್ 3174 ಇದನ್ನ ಕೂಡ್ಸಂದ್ರೆ ಏನ್ ಮಾಡ್ತೀವಿ? ಸರ್ ಐ ಆಮ್ ಆಲ್ಸೋ PC ಸರ್. ತುಂಬಾ ಜನ ಇದೆ, ನನ್ಗೆ ಗೊತ್ತಿದೆ. ಆಲ್ಮೋಸ್ಟ್ ನನಗೆ ಬರುವಂತ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ತುಂಬಾ ಜನ ಇದ್ದಾರೆ, ನನ್ಗೆ ಗೊತ್ತಿದೆ. ನೋಡಿ 2000 3000 5000 300 100 ಎಷ್ಟಾಗುತ್ತೆ 400. ಓಕೆ, 400. ಬಟ್ 40 70 ಎಷ್ಟಾಗುತ್ತೆ 110. ಸೊ ನೋಡಿ ಇನ್ನೊಂದ್ಸತಿ 300 100 400 40 70 70 110 400 110 ಅಂದ್ರೆ 510. ಇಲ್ಲ 549 ಅಂದ್ರೆ 519 519 ಆಗುತ್ತೆ. ನೀವು ಇದಕ್ಕೆಲ್ಲ ಕ್ಯಾಲ್ಸಿ ಯೂಸ್ ಮಾಡ್ತಿದ್ರಿ ಮುಂಚೆ, ಈಗ ಕ್ಯಾಲ್ಸಿ ಯೂಸ್ ಮಾಡ್ತಾ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರಿ. ಓಕೆ, ಇನ್ನೊಂದ್ಸರಿ ಹೇಳ ನೋಡಿ 2000 3000 5000 300 100 400 5400 40 70 110 5400 110 5510. ನೆಕ್ಸ್ಟ್ 549 5519 ಆಗುತ್ತೆ. ಓಕೆನಾ? ಕ್ಯಾಲ್ಸಿ ಇದ್ರು ಎಲ್ಲ ಒಡೆದು ಹಾಕ್ಬಿಟ್ರಿ ಅದನ್ನ. ಇವಾಗ ಓನ್ಲಿ ಮೈಂಡ್ ಕ್ಯಾಲ್ಕುಲೇಷನ್. ಒಂದ್ ದಿನ ನೀವೇನ್ ಮಾಡ್ಬೇಕು, ನಾನ್ ಹೇಳ್ದಂಗೆ ಕೇಳ್ಬೇಕು ಸುಮ್ನೆ. ಯಾಕಂದ್ರೆ ಬ್ಯಾಂಕ್ ಸ್ಟೂಡೆಂಟ್ಸ್ ಹಂಗೆ ಮಾಡ್ತಾರೆ, ಅವ್ರು ಸುಮ್ನೆ ಕೇಳ್ತಾ ಇರ್ತಾರೆ. ಆಮೇಲೆ ನಾನು ಒಂದು ಸ್ವಲ್ಪ 15 20 ದಿನ ಆದ್ಮೇಲೆ ಹೆಂಗೆ ಅಂದ್ರೆ ಅವ್ರು ಕೇಳಿರ್ತೀನಿ, ಹೆಂಗ್ ಇಷ್ಟು ಇಂಪ್ರೂವ್ಮೆಂಟ್ ಆದ್ರೆ ಸರ್ ನೀವೇ ಹೇಳ್ಕೊಟ್ಟಿಲ್ಲ ಅಂತಾರೆ. ಸೊ ಅವಾಗ ಅನ್ಸುತ್ತೆ ಓಕೆ ಅದೇ ತರ ನಾನು ನಿಮ್ಗೆ ಇಲ್ಲಿ ಟೀಚ್ ಮಾಡ್ಬೇಕು ಅಂತ.
ಅವ್ರಿಗೆ ಸ್ಟಾರ್ಟಿಂಗ್ ಫುಲ್ ಬೇಸಿಕ್ಸ್ ಹೇಳ್ಬಿಟ್ಟಿರ್ತೀನಿ. ಓಕೆ, ಈಗ ಕಳೆಯೋದ್ ನೋಡೋಣ. ಓಕೆ, ಮೈನಸ್ ಮಾಡೋದು ನೋಡೋಣ. ಇಲ್ಲಿ ಮೈನಸ್ ಮಾಡೋದ್ರಲ್ಲಿ ಸ್ವಲ್ಪ ನೀವು ಎಡುತ್ತೀರಿ, ಆದ್ರೆ ಇನ್ಮೇಲೆ ಎಡೋಲ್ಲ, ಫಾಸ್ಟ್ ಆಗಿ ಮಾಡ್ತೀವಿ ನೋಡಿ. ಹೆಂಗೆ? 34 ಮೈನಸ್ 12. ಸೊ 30ರಲ್ಲಿ 10 ಹೋದ್ರೆ 20, 4ರಲ್ಲಿ 2 ಹೋದ್ರೆ 2. ಓಕೆ, 34 ಮೈನಸ್ 15. ಇದು ಸ್ವಲ್ಪ ಕೇರ್ಫುಲ್ ಆಗಿರಿ, ಇಲ್ಲಿ ನಿಮ್ಗೆ ಪರ್ಫೆಕ್ಟ್ ಮಾಡಿಸ್ತೀನಿ ನಾನು. ಸೊ ಏನ್ ಮಾಡಿ, ಫಸ್ಟ್ 30ರಲ್ಲಿ 10 ಮೈನಸ್ ಮಾಡಿ, ಎಡಗಡೆಯಿಂದ ಬರ್ಬೇಕು. 30ರಲ್ಲಿ 10 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 20 ಆಗುತ್ತೆ, ಹೌದಾ? 20. ಇಲ್ಲಿ 4ರಲ್ಲಿ 5 ಮೈನಸ್ ಮಾಡ್ಬೇಕು, 4ರಲ್ಲಿ 4 ಮೈನಸ್ ಮಾಡಿ, ಇನ್ನೆಷ್ಟು ಮೈನಸ್ ಮಾಡ್ಬೇಕು? ಇನ್ನು 1 ಮೈನಸ್ ಮಾಡ್ಬೇಕು, ಅಂದ್ರೆ ಇದು 19 ಆಗುತ್ತೆ. ಓಕೆ, ಸ್ಟಾರ್ಟಿಂಗ್ ಮೆಂಟಾಲಿಟಿ ಕಲಿಬೇಕಾದ್ರೆ ಏನು ಸ್ವಲ್ಪ ನಿಧಾನಕ್ಕೆ ಅರ್ಥ ಆಗುತ್ತೆ, ಆಮೇಲೆ ಒಂದ್ಸಲ ಪರ್ಫೆಕ್ಟ್ ಆದ್ರಿ ಸ್ಪೀಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ. 30ರಲ್ಲಿ 10 ಹೋದ್ರೆ 20, 4ರಲ್ಲಿ 4 ಹೋದ್ರೆ 0, ಬಟ್ ಇನ್ನೊಂದು ಮೈನಸ್ ಮಾಡ್ಬೇಕು ಅಂತ ಹೇಳಿದಾನೆ. ಅದಕ್ಕೇನಾಗುತ್ತೆ? ಇದು 19 ಆಗುತ್ತೆ. ಕ್ಲಿಯರ್? ಇದು ಕ್ಲಿಯರಾ? ನೆಕ್ಸ್ಟ್ ಬರ್ತಾ ಕ್ವಶನ್ಸ್ ತಗೊಂಡಾಗ ಮತ್ತೆ ಹೇಳ್ಬೇಡಿ ಸರ್ ಅರ್ಥ, ನಾನು ನಿಧಾನಕ್ಕೆ ಹೇಳ್ತೀನಿ ಮತ್ತೆ. ಓಕೆ, ಈಗ ಬೇರೆ ತಗೋಣ. 32 ಬೇಡ, 62 ಮೈನಸ್ 24. ನೋ 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 ಮದಿನವರೇ ಇಲ್ಲ. ವೆರಿ ಗುಡ್, ವೆರಿ ಗುಡ್. ಸರಿ, ಏನ್ ಮಾಡ್ಬೇಕು ಹೇಳಿ? 60ರಲ್ಲಿ 20 ಮೈನಸ್ ಮಾಡಿ ಎಷ್ಟಾಗುತ್ತೆ? 40. ಆಮೇಲೆ 2ರಲ್ಲಿ 4 ಮೈನಸ್ ಮಾಡ್ಬೇಕಾ? ಫಸ್ಟ್ 2 ಮೈನಸ್ ಮಾಡಿ, ಇನ್ ಎಷ್ಟು ಮೈನಸ್ ಮಾಡ್ಬೇಕು? ಇನ್ನ 2 ಮೈನಸ್ ಮಾಡ್ಬೇಕು ಅಂತಂದ್ರೆ ಅದು 38 ಆಗುತ್ತೆ. ಕ್ಲಿಯರ್ ಏನ್ರಿ? ಹೋಗೋಣ ನೆಕ್ಸ್ಟ್. ಹಂಗೆ ಆಯ್ತು. ನೆಕ್ಸ್ಟ್ 83. ಸುರೇಶ್ ಅವ್ರ ಇಲ್ಲಿ ಹೇಳ್ತೀನಿ ನೋಡಿ. 83 ಮೈನಸ್ 37. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮದಿನ, ವಿನಾಯಕ್, ಮಹಾದೇವಿ, ರಾಮ್, ಮಲ್ಲಪ್ಪ, ವರುಣ್, ಚಂದನ, ಚಿಟ್ಟೇಗೌಡರು, ಅನ್ನಪೂರ್ಣ, ಸುಂಹ. ಓಕೆ, ಸೊ ಈಗೇನ್ ಮಾಡಿ? 80ರಲ್ಲಿ 30 ಮೈನಸ್ ಮಾಡಿ. ಓಕೆ, 80ರಲ್ಲಿ 30 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 50. ಈಗ 3ರಲ್ಲಿ 7 ಮೈನಸ್ ಮಾಡಕ್ಕೆ ಬರಲ್ಲ, 3ರಲ್ಲಿ 3 ಮೈನಸ್ ಮಾಡಿ, ಇನ್ನ ಏನ್ 4 ಇದಲ್ಲ, ಆ 4ನ್ನ 50ರಲ್ಲಿ ಮೈನಸ್ ಮಾಡಿ, ಅವಾಗ ಎಷ್ಟಾಗುತ್ತೆ? 46 ಆಗುತ್ತೆ. ಕ್ಲಿಯರ್ ಏನ್ರಿ? ಮೊದಲು 37 ಬಂದ್ರೆ ಮೈನಸ್ ಬರುತ್ತೆ ಅಷ್ಟೇ, ಮೈನಸ್ ಬರುತ್ತೆ, ಅವಾಗ ಮೈನಸ್ 46 ಬರುತ್ತೆ. ಓಕೆ, ಸರಿ. ಅವ್ರ ಕ್ವಶನ್ 37ನಲ್ಲಿ 83 ಹೋದ್ರೆ, 37ನಲ್ಲಿ 83 ಹೋದ್ರೆ ಅವಾಗ ಏನಾಗುತ್ತೆ? ಮೈನಸ್ 46 ಆಗುತ್ತೆ. ಅವಾಗ ನೀವೇನ್ ಮಾಡ್ಬೇಕು? 83ರಲ್ಲೇ 37 ಕಳೀರಿ, ಬಟ್ ಅದು ಮೈನಸ್ ಆಗುತ್ತೆ ಅಷ್ಟೇ. ಕ್ಲಿಯರ್? ಡಿಫ್ರೆನ್ಸ್ ರೀ ಅವೆರಡರ ನಡುವಿನ ಅಂತರ. ಓಕೆ, ಈಗ ನೋಡಿ, ನಾ ಬರ್ತಾ ದೊಡ್ಡ ನಂಬರ್ಸ್ ತಗೋತಾ ಹೋಗ್ತೀನಿ. 93, 57. ಬೇಗ ಬೇಗ ಬೇಗ. ಸ್ಕ್ವೇರ್ ರೂಟ್ ಬೇಕಾದ್ರೆ ಹೇಳ್ಕೊಡ್ತೀನಿ, ಅದಕ್ಕೇನಿಲ್ಲ. ತೊಂಬತ್ತರಲ್ಲಿ 50 ಹೋದ್ರೆ ಎಷ್ಟಾಗುತ್ತೆ? 40. 3ರಲ್ಲಿ 3 ತೆಗಿರಿ, ಇನ್ನ 4 ತೆಗಿಬೇಕು. ಎಷ್ಟು? 36. ಹೀಗ್ ಮಾಡಿದ್ರೆ ಮಾತ್ರ ಮೈಂಡ್ ಕ್ಯಾಲ್ಕುಲೇಷನ್ ಆಗುತ್ತೆ. ನೀವು ಪೆನ್ ಪೇಪರ್ ಇಲ್ಲ, ಈಗ ನೀವು ಕಂಡಕ್ಟರ್ ಜೊತೆಗೆ ಏನೋ ದುಡ್ಡು ಕೊಟ್ಟಿರ್ತೀನಿ, ಮೈನಸ್ ಏನೋ, ಅದು ಪೆನ್ ಪೇಪರ್ ಯೂಸ್ ಮಾಡಲ್ಲ. ಏನ್ ಮಾಡ್ತೀರಾ ಅಂದ್ರೆ, ನಾನು KS ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ, PSI. ಸರಿ, ಇದೊಂದ್ ಸ್ವಲ್ಪ ಮೈನಸ್ ಮಾಡು ಅಂತಂದ್ರೆ ಮೊಬೈಲ್ ಅಲ್ಲಿ ಯೂಸ್ ಮಾಡ್ಬಿಟ್ರೆ ಏನಾಗುತ್ತೆ? ಮರ್ಯಾದೆ ಇರಲ್ಲ ರೀ, ಯಾಕಂದ್ರೆ ಅದನ್ನ ಯಾರು ಬೇಕಾದ್ರೂ ಮಾಡ್ತಾರೆ. ಓಕೆ, ಸ್ವಲ್ಪ ನಿಮ್ಗೆ ಹೆಂಗಿರ್ಬೇಕಂದ್ರೆ ಪೆನ್ ಪೇಪರ್ ಇಲ್ದೇನೆ ಸಾಲ್ವ್ ಮಾಡ್ಬೇಕು. ಈಗ ಬರೀ 123, ನೆಕ್ಸ್ಟ್ 85. ಆಮೇಲೆ ಇನ್ನೊಂದು ಹೇಳ, ನಾನು ನೀಟಾಗಿ ಮೆಂಟಲಿಟಿ ಎಲ್ಲಾ ಚಾಪ್ಟರ್ಸ್ ಕವರ್ ಮಾಡ್ತೀನಿ. ನೀವಾಗೆ ಒಬ್ಬೊಬ್ರು ಸರ್ FD ಮಾಡ್ರಿ, SD ಮಾಡ್ರಿ, KS ಮಾಡ್ರಿ, PSI ಮಾಡ್ರಿ ಅಂತ ನೀವ್ ಹೇಳ್ತಿರಪ್ಪ, ನಾನು ಕರೆಕ್ಟ್ ಆಗಿ ಮಾಡ್ತಾ ಹೋಗ್ತಾ ಇರ್ತೀನಿ. 120ರಲ್ಲಿ 80 ಹೋದ್ರೆ 40. ಓಕೆ, 120ರಲ್ಲಿ 80 ಹೋದ್ರೆ 40.
ಈ 33ರಲ್ಲಿ 5 ಹೋಗ್ಬೇಕಾ, 3ರಲ್ಲಿ 3 ಮೈನಸ್ ಮಾಡಿ ಇನ್ 2 ಮೈನಸ್ ಮಾಡ್ಬೇಕು. ಆ 2 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 38 ಆಗುತ್ತೆ. ಓಕೆ, ಅರ್ಥ ಆಗ್ತದನ ಹೆಂಗೆ ಫಾಸ್ಟ್ ಆಗಿ ಮಾಡ್ಬೇಕು ಅಂತ? ಬುಕ್ ರೆಡಿ ಆಗ್ತಾ ಇದೆ, ವರ್ಕ್ ನಡೀತಾ ಇದೆ. ಓಕೆನಾ? ಸರಿ, ಹಾಗಾದ್ರೆ ದೊಡ್ಡ ದೊಡ್ಡ ನಂಬರ್ ತಗೋಣ. 235 ಮೈನಸ್ 117. ಸುಮಾ ಅವರೇ ಕ್ಯೂಬ್ ಟ್ರಿಕ್ಸ್ ಈಗ ಹೇಳ್ತೀನಿ, ಆದ್ರೆ ಇದನ್ನ ಬಿಟ್ಬಿಡ್ತೀನಿ, ಮತ್ತೆ ಇದು ಅರ್ಧ ಮುಗಿಸಿ ಈಗ ಕ್ಯೂಬ್ ಟ್ರಿಕ್ಸ್ ಹೇಳ್ತಾರೆ. ಕ್ಯೂಬ್ ಟ್ರಿಕ್ಸ್ ಹೋಗೋಣ. ಅವ್ರ ಕ್ಯೂಬ್ ರೂಟ್ ಹೇಳ್ಬೇಕು ಅಂತ. ಇದು ಬೇಡ, ಇದನ್ನ ಬಿಡೋಣ. ಇದನ್ನ ಓಕೆ, ಒಂದ್ ಸೆಕೆಂಡ್, ಏನಾದ್ರು ಮುಗಿಯಕ್ ಕೊಟ್ರಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಇಲ್ಲ ನಾನ್ ಬಿಟ್ಟು ಹೋದ್ರೆ ನಿಮ್ಗೆ ಗೊತ್ತಾಗಲ್ಲ. ನಾನ್ ಸುಮ್ನೆ ಚಾಪ್ಟರ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಆದ್ರೆ ಬ್ಯಾಂಕಿಂಗ್ ಅವ್ರು ಈ ತರ ಮಾಡೋದು ನಿಜ ಹೇಳ್ತೀನಿ. ಬ್ಯಾಂಕ್ ಸ್ಟೂಡೆಂಟ್ಸ್ ಆತರ ಮಾಡೋದು, ಸುಮ್ ಕಲಿತಾ ಹೋಗ್ತಾರ ಅವ್ರು. ಓಕೆ, 200ರಲ್ಲಿ 100 ಹೋದ್ರೆ 100 ಆಗುತ್ತೆ. 30ರಲ್ಲಿ 10 ಹೋದ್ರೆ ಎಷ್ಟಾಯ್ತು? 120. ಓಕೆನಾ? 120. 5ರಲ್ಲಿ 7 ಹೋದ್ರೆ 5ರಲ್ಲಿ 7 ಹೋಗಲ್ಲ, 5ರಲ್ಲಿ 5 ಹೋಗುತ್ತೆ. ಇನ್ನ 2 ಮೈನಸ್ ಮಾಡ್ಬೇಕು. ಹಾಗಾದ್ರೆ ಎಷ್ಟಾಗುತ್ತೆ? 118 ಆಗುತ್ತೆ. ಆರಾಮ್ ಮುಗಿಲಿರಿ. ಆದ್ರೂ ಸಿದ್ಧ ನಿಮ್ ಮಾತ್ ಕೇಳಿ ನಿಜ ನನಗೆ ಹಿಂಗೂ ಇರ್ತಾರ ಸ್ಟೂಡೆಂಟ್ಸ್ ಅನ್ಸ್ಬಿಡ್ಬಿಟ್ರೆ. 118 ಆಯ್ತಾ? ನೆಕ್ಸ್ಟ್ 473 ಮೈನಸ್ 218 ಹೇಳಿ. ಓಕೆ, ಸೊ 400ರಲ್ಲಿ 200 ಹೋದ್ರೆ 200, 70ರಲ್ಲಿ 10 ಹೋದ್ರೆ 60. ಓಕೆ, ಸೊ 260. ಇನ್ನ 3ರಲ್ಲಿ 3 ಹೋದ್ರೆ ಓಕೆ, ಇನ್ನ 3ರಲ್ಲಿ 3 ಮೈನಸ್ ಆದ್ರೆ ಓಕೆ, ಇನ್ನ 5 ಮೈನಸ್ ಮಾಡ್ಬೇಕಂದ್ರೆ 255. ಕ್ಲಿಯರ್ ಆಯ್ತು? ಓಕೆ, 400ರಲ್ಲಿ 200 ಹೋದ್ರೆ 200, 70ರಲ್ಲಿ 10 ಹೋದ್ರೆ 260, 3ರಲ್ಲಿ 8 ಹೋಗ್ಬೇಕಂದ್ರೆ 3 ಮೈನಸ್ ಮಾಡಿ ಆಮೇಲೆ 5 ಮೈನಸ್ ಮಾಡಿ. ಕ್ಲಿಯರ್? ಈಗ ಸ್ವಲ್ಪ ಇದ್ರಲ್ಲೇ ನಾನು ಚೇಂಜಸ್ ಮಾಡ್ತೀನಿ ನೋಡಿ. 423 ಮೈನಸ್ 155. ಈಗ ಹೇಳ್ರಿ ನೋಡೋಣ. ವೆರಿ ಗುಡ್. ಓಕೆ, ಸರಿ. ಈಗ ನೋಡಿ ಏನ್ ಮಾಡ್ಬೇಕು ಗೊತ್ತಾ? 400ರಲ್ಲಿ 100 ಮೈನಸ್ ಮಾಡಿ ಎಷ್ಟಾಗತ್ತೆ? 300 ಆಗುತ್ತೆ. ಬಟ್ 20ರಲ್ಲಿ 50ನ ಮೈನಸ್ ಮಾಡಕ್ಕಾಗಲ್ಲ. 20ರಲ್ಲಿ 20 ಮೈನಸ್ ಮಾಡಿ ಇನ್ನು ಉಳಿದಿದ್ದೇನಿದೆಲ್ಲ 30, ಅದು 300ರಲ್ಲಿ ಮೈನಸ್ ಮಾಡಿ. 300ರಲ್ಲಿ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 270 ಆಗುತ್ತೆ. ಈ 3ರಲ್ಲಿ 5 ಮೈನಸ್ ಮಾಡಕ್ಕಾಗಲ್ಲ. 3ರಲ್ಲಿ 3 ಮೈನಸ್ ಮಾಡಿ ಇನ್ನು 2 ಮೈನಸ್ ಮಾಡ್ಬೇಕು. ಅದು ಏನಾಗುತ್ತೆ? 268 ಆಗುತ್ತೆ. ಕ್ಲಿಯರ್ ಆಯ್ತು? ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ಬೇಕಾದ್ರೆ. 400ರಲ್ಲಿ 100 ಹೋದ್ರೆ 300, 20ರಲ್ಲಿ 50 ಹೋದ್ರೆ 20ರಲ್ಲಿ 20 ಮೈನಸ್ ಮಾಡಬಹುದು. ಇನ್ನು 30 ಎದ್ರಿಂದ ಮೈನಸ್ ಮಾಡ್ಬೇಕು? ಆ 300ಇಂದನೇ ಮೈನಸ್ ಮಾಡ್ಬೇಕು. ಸಾರಿ, 300ರಲ್ಲಿ 30. 400ರಲ್ಲಿ 100 ಹೋದ್ರೆ 300 ರೀ. 20ರಲ್ಲಿ 50 ಹೋದ್ರೆ 50 ಹೋಗಕ್ಕಾಗಲ್ಲ. 20ರಲ್ಲಿ 20 ಮೈನಸ್ ಮಾಡಿ ಇನ್ನು 30 ಮೈನಸ್ ಮಾಡ್ಬೇಕಲ್ಲ, ಅದು 300ಇಂದ ಮೈನಸ್ ಮಾಡಿ 270 ಆಗುತ್ತೆ. ಇಲ್ಲಿ 3ರಲ್ಲಿ 3 ಹೋಗಿದ್ರೆ ಓಕೆ, ಇನ್ನು 2 ಮೈನಸ್ ಮಾಡ್ಬೇಕಲ್ಲ, ಅದು 270ರಲ್ಲಿ ಮೈನಸ್ ಮಾಡಿ 268 ಆಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ನಿಧಾನ ಆಗ್ಬೋದು, ಆಮೇಲೆ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ನೊಂದು ಕೊಡ್ರಿ, ಆಯ್ತ್ರಿ. 543 ಮೈನಸ್ 367. 124 ಅಲ್ಲ. ಸಮೀರ್. ಓಕೆ, ವೆರಿ ಗುಡ್. ಸರಿ ನೋಡಿ, 500ರಲ್ಲಿ 300 ಮೈನಸ್ ಮಾಡಿದ್ರೆ 200. ಇಲ್ಲಿ 40ರಲ್ಲಿ 60 ಅಂದ್ರೆ ಇನ್ 20 ಮೈನಸ್ ಮಾಡ್ಬೇಕು. ಸರಿ ನೋಡಿ, 500ರಲ್ಲಿ 300 ಹೋದ್ರೆ 200 ಆಯ್ತಾ? 40ರಲ್ಲಿ 60 ಹೋಗಕ್ಕಾಗಲ್ಲ. 40ರಲ್ಲಿ 40 ತೆಗೀರಿ, ಇನ್ 20 ಮೈನಸ್ ಮಾಡ್ಬೇಕು. ಹಾಗಾದ್ರೆ ಇದು 180 ಆಯ್ತು. 3ರಲ್ಲಿ 7 ಹೋಗಕ್ಕಾಗಲ್ಲ. 3ರಲ್ಲಿ 3 ಮೈನಸ್ ಮಾಡಿ ಇನ್ನ ಎಕ್ಸ್ಟ್ರಾ 4 ಇದೆ, 4 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 176 ಆಗುತ್ತೆ.
ಕ್ಲಿಯರಾ? ಓಕೆ ಗಂಗಾಧರ್, ನೋಡ್ತೀನಿ ಮುಂದೆ ನೋಡ್ತೀನಿ ಆಯ್ತಾ. ಸರಿ, ಹಾಗಾದ್ರೆ ಇದೇ ತರ ಬೇರೆ ಬೇರೆ ನಂಬರ್ಸ್ ಕೊಡ್ತೀನಿ ಮಾಡಿ. 726 ಮೈನಸ್ 448. ವೆರಿ ಗುಡ್ ಮಲ್ಲಪ್ಪ ಅವರೇ, ಸೂಪರ್. ಮದೀನಾ, ಮಹಾಂತೇಶ್, ನೆಪೋಲಿಯನ್, ಪ್ರಕಾಶ್, ಮಂಜುನಾಥ್, ವರುಣ್, ನಾಗೇಂದ್ರ, ಸ್ವಾತಿ, ಪ್ರಮೋದ್. ಓಕೆ ಸರಿ, ಈಗ ಏನ್ ಮಾಡ್ಬೇಕು? 700ರಲ್ಲಿ 400 ಮೈನಸ್ ಮಾಡಿದ್ರೆ 300. ಈ 20ರಲ್ಲಿ 20 ಹೋಯ್ತಾ, ಇನ್ 20 ಹೋಗ್ಬೇಕು, ಅದು 280 ಆಯ್ತು. ನೆಕ್ಸ್ಟ್ 4ರಲ್ಲಿ 6ರಲ್ಲಿ 8 ಹೋಗಲ್ಲ, ಇನ್ 2 ಮೈನಸ್ ಮಾಡ್ಬೇಕು, ಅದು 278 ಆಗುತ್ತೆ. ಮಾಸ್ತರ ಇಷ್ಟ ಯಾಕೆ ಮಾಡ್ತೀವ ಮರೆ? ನೀಲ್ ಮಾಡ. 6ರಲ್ಲಿ 8 ಹೋಗಲ್ಲ, ಒಂದ್ ಕೈಲ ತಗೋ. 16ರಲ್ಲಿ 8 ಹೋಗ್ತಾ 8, ಆಮೇಲೆ 2ರಲ್ಲಿ ಹೋಗಲ್ಲ, 12ರಲ್ಲಿ 5 ಹೋದ್ರೆ ಇದು ಹಿಂಗ್ ಮಾಡ್ಬೋದಲ್ಲ. ಅದು ಮೈಂಡ್ ಕ್ಯಾಲ್ಕುಲೇಷನ್ ಆಗಲ್ಲ. ಮೈಂಡ್ ಕ್ಯಾಲ್ಕುಲೇಷನ್ ಆಗ್ಬೇಕು ಅಂದ್ರೆ ಹಿಂಗೆ ಮಾಡ್ಬೇಕು. ಓಕೆನಾ? ಬೇಡ ಸರ್ ಅದು. ಆಯ್ತು. ನೆಕ್ಸ್ಟ್ 865 ಮೈನಸ್ 479. ಸರ್ ನಿಜ ಹೇಳ್ತೀನಿ, ಇಷ್ಟು ದಿನ ಬರ್ತಾ ಇದ್ದಿರ್ಲಿಲ್ಲ. ನಾನು ಅಕಸ್ಮಾತ್ ಅವಾಗ ಸ್ಟೂಡೆಂಟ್ಸ್ ಮಾತು ಕೇಳಿ ನಾನು ಇದನ್ನ ಬಿಟ್ಟು ಮತ್ತೆ ಅದಕ್ಕೆ ಹೋಗ್ಬಿಡ್ತಿದ್ದೆ ನಾನು. ಅದಕ್ಕೆ ದಯವಿಟ್ಟು ನನಗೇನಂದ್ರೆ ಸ್ವಲ್ಪ ನಾನು ಏನ್ ಹೇಳ್ತೀನಿ ಸುಮ್ನೆ ಕೇಳ್ತಾ ಇರಿ, ನಾನು ನಿಮ್ಗೆ ಎಲ್ಲದೂ ಕಲ್ಸ್ಕೊಡ್ತೀನಿ. 386. ಓಕೆ, 800ರಲ್ಲಿ 400 ಹೋದ್ರೆ ಎಷ್ಟಾಗುತ್ತೆ? 400 ಆಗುತ್ತೆ. 60ರಲ್ಲಿ 70 ಹೋಗಲ್ಲ, ಇನ್ 10 ಮೈನಸ್ ಮಾಡಿದ್ರೆ 390 ಆಯ್ತು. 5ರಲ್ಲಿ 9 ಹೋಗಲ್ಲ, ಇನ್ನು 5ರಲ್ಲಿ 5 ಹೋಯ್ತು, ಇನ್ನು 4 ಹೋಗ್ಬೇಕು, ಇನ್ನು 4 ಹೋದ್ರೆ 386. ಓಕೆ, ಆಮೇಲೆ ಇವು ಹೆಂಗೆ ಅಂತಂದ್ರೆ ನನಗೆ ನೆನಪು ಮಾಡಿಸ್ರಿ ಆಯ್ತಾ. ನಾನು ಡೈಲಿ ಏನ್ ಮಾಡ್ತೀನಿ, ಡೈಲಿ 5 ನಿಮಿಷ, ನಾನು 1.5 ತಾಸು ಕ್ಲಾಸ್ ತಗೋತೀನಿ. ಅದ್ರಲ್ಲಿ 5ರಿಂದ 10 ನಿಮಿಷ ನಿಮ್ಗೆ ನಾ ಏನ್ ಮಾಡ್ತೀನಿ, ಮಗ್ಗಿ ಈ ತರ ಮೈನಸ್ ಆಗ್ಲಿ ಪ್ಲಸ್ ಈ ತರ ಒಂದ್ 10 ನಿಮಿಷ ಬ್ರೈನ್ಗೆ ಎಕ್ಸರ್ಸೈಸ್ ಮಾಡ್ಸೋಣ. ಓಕೆ ಆಯ್ತು. ಹಾಗಾದ್ರೆ ಇದನ್ನ ಹೇಳಿ, 1235 ಮೈನಸ್ 877. ನಾನು 1 ಇಯರ್ ಫ್ರೀ ಕ್ಲಾಸ್ ಕೇಳಿದೀನಿ, ಆದ್ರೂ ಇವು ಬಂದಿಲ್ಲ. ಈಗ 5 ನಿಮಿಷದಲ್ಲಿ ಬಂತು ನೋಡ್ರಿ. ಆಮೇಲೆ ನಾನು ಹೇಳ್ತೀನಿ, ನಮ್ ಶಿಕ್ಷಕರು ಹೆಂಗಾಗುತ್ತೆ ಅಂತ ನಾವು ಕಲ್ಸಾದ್ಮೇಲೆ ನನಗೆ ನಾ ಹೇಳ್ತೀನಿ, ನಾನು ನಿಮ್ ಕಲ್ಸಾದ್ಮೇಲೆ ನಂಗೆ ಆಮೇಲೆ ಅನ್ಸ್ಬಾರ್ದು ಈಗ ನಾನು ಇನ್ನೂ ಚೆನ್ನಾಗಿ ಕಲ್ಸ್ಬೇಕು. ಅದು ಕಲ್ಸಬೇಕಾದ್ರೆ ಬೆಸ್ಟ್ ಕಲ್ಸ್ಬಿಡೋಣ ಅಂತ ಅಷ್ಟೇ. 1200ರಲ್ಲಿ 800 ಹೋದ್ರೆ 400, 30ರಲ್ಲಿ 70 ಹೋದ್ರೆ ಅಂದ್ರೆ ಇನ್ 40 ಹೋಗ್ಬೇಕು. ಓಕೆ, 360 ಮತ್ತೆ 2 ಮೈನಸ್ ಮಾಡಿ 358. ಓಕೆನಾ? ಸರಿ, ಈಗ ಮೈನಸ್ ಪಕ್ಕ ಆದ್ರಿ. ಓಕೆ ಸರಿ, ಗುಣಾಕಾರನು ಪರ್ಫೆಕ್ಟ್ ಆಗಿದ್ರಿ, ಪ್ಲಸ್ ಮೈನಸ್. ಭಾಗಾಕಾರದಲ್ಲಿ ಏನ್ ಮಾಡ್ಬೇಕು? ಭಾಗಾಕಾರದಲ್ಲಿ ಮಗ್ಗಿ ಬಂದ್ರೆ ಮಾತ್ರ ಭಾಗಾಕಾರ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಓಕೆ, ಈಗ ಆಯ್ತು, ಅದು ಒಂದು ಹೇಳ್ಬಿಡ್ತೀನಿ. 8 ಹೇಳ್ರಿ. ಓಕೆ, ಎಷ್ಟೋ ಜನಕ್ಕೆ ಕಡ್ತಾ ಸರ್ ನಮ್ ಕಡ್ತಾ ಬರಲ್ಲ ಅಂತಿದ್ರಲ್ಲ, ನೋಡ್ರಿ 8 1 8. ಓಕೆ, ಎಷ್ಟು ಉಳಿತು? ಇಲ್ಲಿ 1 ಉಳಿಯುತ್ತೆ. ಓಕೆ, 1 ಉಳಿದ್ರೆ 17 ಆಗುತ್ತೆ. ಹಾಗಾದ್ರೆ 8 2 16. ಮತ್ತೆ ಎಷ್ಟು ಉಳಿತು? 1 ಉಳಿತು, 16. ಸೊ 8 2. ಓಕೆ, ಆನ್ಸರ್ ಎಷ್ಟಾಗುತ್ತೆ? 122 ಬರುತ್ತೆ. ಇದು ಈಸಿ ಅಲ್ಲ? ಇನ್ನೊಂದ ಇದನ್ನ ತಗೊಳ್ಳಿ. ಏಳು 1 7. ಎಷ್ಟು ಉಳಿತ್ರಿ? 2 ಉಳಿತು, 23 ಆಯ್ತು. ಮತ್ತೆ 7 3 21. 23 21 ಹೋದ್ರೆ ಮತ್ತೆ ಎಷ್ಟು ಉಳಿತ್ರಿ? 2 ಉಳಿತು, 21 ಆಯ್ತು. ಹಾಗಾದ್ರೆ 7 3 21, 133. ಕ್ಲಿಯರಾ? ಓಕೆನಾ? ಸರಿ, ನೆಕ್ಸ್ಟ್ ಇನ್ನೊಂದ. ಸುರೇಶ್ ಅವರಿಗೆ 1835 877. ಅದನ್ನ ಮಾಡಿ ಏನ್ ಮಾಡ್ಬೇಕು? ನಿಮ್ಗೆ ಅದನ್ನ ಎಲ್ಲರೂ ನೋಡಿದ್ರಿ.
ಸರ್ ಪ್ಲಸ್ ರಿಪೀಟ್ ಮಾಡ್ರಿ. ಯಾವ ಪ್ಲಸ್ ರಿಪೀಟ್ ಮಾಡ್ಬೇಕ್ರಿ? ಓಕೆ, ಸರಿ, ನಿಮ್ಗೆ ಒಂದ್ ಕೆಲಸ ಮಾಡ್ತೀನಿ. ನೀವ್ ಏನಾದ್ರು ಮ್ಯಾಥಮೆಟಿಕ್ಸ್ ಅಲ್ಲಿ PhD ಮಾಡ್ತಾ ಇದೀರ ಅಂತ ಹೇಳಿ, ನಾನು ಮಾಡಿಸ್ತೀನಿ ಅದಕ್ಕೂ PhD. ಇಲ್ಲ ಎಕ್ಸಾಮ್ ನಮ್ಗೆ ಸರ್ ಫಾಸ್ಟ್ ಬೇಕು ಅಂತಂದ್ರೆ ಮಾಡಿಸ್ತೀನಿ. ಸರಿ, ಓಕೆ, ಪರ್ಸೆಂಟೇಜ್ ಈಗ ಬೇಡ, ಡಿವಿಷನ್ ಹೇಳ್ಕೊಟ್ಬಿಡ್ತೇನೆ. ಸುಮ್ನೆ ಪಾಯಿಂಟ್ ಬರ್ಲಿ, ಏನೇ ಬರ್ಲಿ, ಸುಮ್ನೆ ಹಾಕ್ಬೇಡ ನಂಬರ್. 976 ಡಿವೈಡ್ ಬೈ 5. ರಮೇಶ್ ಕ್ವಶನ್. ಆಕ್ಚುಲಿ ಅದು ರಮೇಶ್ ಅದಲ್ಲ ಹೆಸರು, ಅದು ಇನ್ನೂ ಬಂದಿದೆ. ಅದು ನಾವು ರಮೇಶ್ ಅನ್ಕೊಂಡ್ಬಿಟ್ಟೆ ನಾನು. ರಮೇಶ್ ಬಂದಿದೇನಪ್ಪ? ಓಕೆ, ನೋಡಿ, 5 1 5 ಎಷ್ಟು ಉಳಿತು? 4 ಉಳಿತು 47. 5 ಎಷ್ಟೇ 47, 5 9 45, ಎಷ್ಟು ಉಳಿತು? 2 ಉಳಿತು 26. 5 5 25, ಎಷ್ಟು ಉಳಿತು? 1 ಉಳಿತು. 1 ಭಾಗ ಆಗಲ್ಲ, ಅವಾಗ ಏನ್ ಮಾಡಿ? ಪಾಯಿಂಟ್ ಕೊಡಿ. 1 ಭಾಗ ಆಗಲ್ಲ, ಪಾಯಿಂಟ್ ಕೊಡಿ. ಪಾಯಿಂಟ್ ಕೊಟ್ರೆ ಏನಾಗುತ್ತೆ? 1 ಇದ್ದಿದ್ದು 10 ಆಗುತ್ತೆ. ಅವಾಗ 5 2 10, 195.2 ಆಗುತ್ತೆ. ಕ್ಲಿಯರಾ? ಇದ್ರಲ್ಲಿ ಏನೋ ಡೌಟ್ ಇದೆನಾ? ಓಕೆ, ಪಾಯಿಂಟ್ ಡೌಟಾ? ಆಯ್ತು, ಪಾಯಿಂಟ್ ಹೇಳಿದೆ. 976. 5 1 5, ಎಷ್ಟು ಉಳಿತ? 47. ಓಕೆನಾ? 5 ಎಷ್ಟಲೇ 47, 5 9 45, ಎಷ್ಟು ಉಳಿತು? 26. 5 ಎಷ್ಟಲೇ 26, 5 5 25, ಎಷ್ಟು ಉಳಿತು? 1. ಈ 1 ಭಾಗ ಆಗಲ್ಲ, ಅದಕ್ಕೆ ಇಲ್ಲಿ ಪಾಯಿಂಟ್ ಕೊಡಿ. ಇಲ್ಲಿ ಪಾಯಿಂಟ್ ಕೊಟ್ರೆ ಇದೇನಾಗುತ್ತೆ? 10 ಆಗುತ್ತೆ. ಸೊ 5 2 10, ಇದೇನಾಗುತ್ತೆ? 0 ಆಗುತ್ತೆ. ಓಕೆನಾ? ಆಯ್ತು, ನೆಕ್ಸ್ಟ್ ನೋಡಿ, ಇದು ಇವಂತೂ ಬೇಸಿಕ್ಸ್ ನಿಮ್ಗೆ ಗೊತ್ತಿರ್ಲೇಬೇಕು. ನಿಮ್ಗೆ ಸ್ಕ್ವೇರ್ ಟ್ರಿಕ್ ಇದೆ, ಕ್ಯೂಬ್ಸ್ ಟ್ರಿಕ್ಸ್ ಇಲ್ಲ. ಕ್ಯೂಬ್ ಯಾವ್ದು ಟ್ರಿಕ್ ಇಲ್ಲ, ಯಾಕಂದ್ರೆ ಆ ಕ್ಯೂಬ್ ನಾವು ಹಂಗೆ ಗುಣಾಕಾರ ಮಾಡಿದ್ರು ಅಷ್ಟೇ ಟೈಮ್ ತಗೊಳುತ್ತೆ. ಸ್ಕ್ವೇರ್ ರೂಟ್ ಮತ್ತೆ ಕ್ಯೂಬ್ ರೂಟ್ ನಾ ಹೇಳ್ಕೊಡ್ತೀನಿ ಬೇಕಾದ್ರೆ. ಓಕೆ, ಸೊ ಇದು ಭಾಗಾಕಾರ ಅಂತ ನೀವು ಮಾಡ್ಬೇಕು. ಇದು ಬರುತ್ತಲ್ಲ ನಿಮ್ಗೆ? ಓಕೆ, ಭಾಗಾಕಾರ ಪ್ರಾಕ್ಟೀಸ್ ಮಾಡಿಸ್ಬೇಕಾ ಅಥವಾ ನಾವು ನೆಕ್ಸ್ಟ್ ಹೋಗೋಣ? ಇನ್ನು ಮಾಡಿಸಿ. ಆಯ್ತು, ತೋಡಿ. 473 ಡಿವೈಡ್ ಬೈ 3. ಆಯ್ತು. ನೋಡಿ, ನಿಮ್ಗೆ ಹಸಿವಿದೆ ಅಂದ್ರೆ ನಾವು ಊಟ ಮಾಡಿಸ್ಬೋದು. ಸರ್ ನಮ್ಗೆ ಹಸಿವಿಲ್ಲ, ಊಟ ಮಾಡಿಸ್ತಾನೆ ಆಗಲ್ಲ. ಓಕೆ, ನೀವು ಮಾಡಿಸಿದ್ರೆ ನಾನು ಮಾಡಿಸ್ತೇನೆ. ಓಕೆ, 164. ಓಕೆ, ಸರಿ. ನೋಡಿ, 3 ಎಷ್ಟಲೇ? 3 1 3, ಎಷ್ಟು ಉಳಿತು? 1 ಉಳಿತು, 17 ಆಯ್ತು. 3 5 15, ಎಷ್ಟು ಉಳಿತು? 2 ಉಳಿತು, 23 ಆಯ್ತು. 3 7 21, ಎಷ್ಟು ಉಳಿತು? 2 ಉಳಿತು. 2 ಭಾಗ ಆಗಲ್ಲ, ಆ 2 ಭಾಗ ಆಗಲ್ಲ, ಅದಕ್ಕೆ ಪಾಯಿಂಟ್ ಕೊಡಿ. 20 ಆಗುತ್ತೆ. ಅವಾಗ 3 6 18. ಸಾಕು, ಇಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಏನ್ ಬೇಡ, ಇಷ್ಟಕ್ಕೆ ಸಾಕು. ಆಯ್ತಾ? ಕ್ಲಿಯರ್ ಆಯ್ತು? ಇನ್ನೊಂದು ಬೇಕಾ ಕ್ವಶನ್? ನೆಕ್ಸ್ಟ್ 673 ಡಿವೈಡ್ ಬೈ 9. ನೋಡಿ, 9 9 7 63. ಓಕೆ, 9 7 63, ಎಷ್ಟು ಉಳಿತು? 4 ಉಳಿತು 43. 9 4 36, ಅದಕ್ಕಿಂತ ಕಡಿಮೆ 36. ಹಾಗಾದ್ರೆ 36 7 ಉಳಿತು. 7 ಭಾಗ ಆಗಲ್ಲ, ಅದಕ್ಕೆ ಪಾಯಿಂಟ್ ಕೊಡಿ. ಇದು 70 ಆಗುತ್ತೆ. ಓಕೆ, ಸೊ 9 7 63, ಮತ್ 7 ಉಳಿಯುತ್ತೆ. ಆಮೇಲೆ ಏನ್ ಪಾಯಿಂಟ್ ಕೊಡೋದು ಬೇಡ, 0 ಹಾಕೋತ್ ಹೋಗ್ಬೋದು. 74.7 ಸಾಕಿಷ್ಟು. ಕ್ಲಿಯರ್? ಇದು ಸರ್ ಕಡ್ತಾ ಹೊಡೆಯೋದು ಹೇಳ್ಕೊಡಿ ಅಂತ ತುಂಬಾ ಜನ. ಆಮೇಲೆ ಇನ್ನೊಂದು ಇದು ಕಡ್ತಾ ಹೊಡೆಯೋದು ಹೇಳ್ಕೊಡ್ತೀನಿ.
30, 25, 18 is equal to 10, 6, 5 ಹಿಂಗಿದ್ರೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲೆಲ್ಲ ಕ್ವಶನ್ ಮಾರ್ಕ್ ಹಾಕ್ತೀನಿ, ಇಲ್ಲಿ ಕ್ವಶನ್ ಮಾರ್ಕ್ ಹಾಕ್ತೀನಿ. ಅವಾಗ ಏನ್ ಮಾಡ್ಬೇಕು ಗೊತ್ತಾ, 10 1 13, 6 1 6 3, 5 1 5 5, ಸೊ 3 5 15, 15 3 45. ಇದು ತುಂಬಾ ಜನಕ್ಕೆ ಕಡ್ತದ ಸಮಸ್ಯೆ, ಕಡ್ತ ಹೊಡೆಯೋದು ಪ್ರಾಬ್ಲಮ್ ಅಂತಿದ್ರು. ಓಕೆನಾ? ಇದು ಗೊತ್ತಾಗ್ಲಿಲ್ಲ ಸರ್. 10 1 13, 6 1 6 3, 5 1 5 5. ಓಕೆ, ಹಾಗಾದ್ರೆ 3 5 15, 15 3 45. ಓಕೆ, ನೆಕ್ಸ್ಟ್ ಮಗ್ಗಿ ಬರಲೇಬೇಕು. ಹ 81 5 ಕ್ವಶನ್. ನೂರ 89 ನೋಡಿ, ಇದು 9 ಇದು 9 ನೆಕ್ಸ್ಟ್ 9 1 9 7, 5 1 5 9. ಸೊ 3 7 21, 21 9 ಅಂದ್ರೆ ಅವಾಗಲೇ ನೋಡಿದ್ವಲ್ಲ, 29 180. ಸರಿ, 29 180, 1 9 9. ಸೊ ಎಷ್ಟಾಗುತ್ತೆ? 189. ಕ್ಲಿಯರಾ? ಇದು ಸಮಯ ಮತ್ತು ಕೆಲಸ ಚಾಪ್ಟರ್ ಅಲ್ಲಿ ಬರುತ್ತೆ. ಆಯ್ತು, ಮತ್ತೆ ಇದ್ರಲ್ಲೇ ಯಾವ ಟೈಪ್, ಇದ್ರಲ್ಲೇ ಕೇಳ್ತಾನೆ, ಹೇಗೆ ಕೇಳ್ತಾನೆ ಮತ್ತೆ ನೋಡೋಣ. 18 24 ಇನ್ನೊಮ್ಮೆ ಹೇಳಿ. ನೋಡ್ರಿ ಕಿರಣ್ ಅವ್ರೆ, ನಿಮಗ್ ಮಗ್ಗಿ ಬರ್ಲಿಲ್ಲ ಅಂದ್ರೆ ನಾನು ಎಷ್ಟ್ ಹೇಳಿದ್ರು ವೇಸ್ಟ್. ಏನೋ ಹಿಂಗಿಂಗ್ ಮಾಡ್ತಾರೆ ಮನುಷ್ಯ, ನಂಗೆ ಈ ಅರ್ಥನೇ ಆಗಲ್ಲ ಅಂತ. 9 9 81, 9 3 27. ನೆಕ್ಸ್ಟ್ 9 1 9, 9 7 63. ನೆಕ್ಸ್ಟ್ 5 1 5, 5 9 45. ಇಷ್ಟನ್ನು ಗುಣಿಸಿದ್ರೆ 189 ಬರುತ್ತೆ. 5 ಇಂದ ಸ್ಟಾರ್ಟ್ ಮಾಡಿ, ಸಿಂಪಲ್ ಆಗುತ್ತೆ. ಓಕೆ, 18 24. ಮತ್ತೆ ಎನ್ರೋಲ್ ಆಗ್ಬೇಕು. ಹೌದು, ಈ ಕೋರ್ಸ್ಗೆ ಎನ್ರೋಲ್ ಆಗ್ಲೇಬೇಕು. ಹೊಸ ಕೋರ್ಸ್ ಬಂದ್ರೆ ಆಗ್ಲೇಬೇಕು. 20ರವರೆಗೆ ಬಂದ್ರೆ ಸಾಕು. 20 ತನಕ ನೀವು ಬರ್ಕೊಡಿ, ನಾನು ಆಮೇಲೆ ಬರ್ಕ್ ಮಾಡ್ತೇನೆ. ಫಸ್ಟ್ ಲೆಫ್ಟ್ ಸೈಡ್ ಮಾಡ್ಬೇಕಾ? ಫಸ್ಟ್ ಲೆಫ್ಟ್ ಸೈಡ್ ಯಾವುದು ನೋಡ್ರಿ, ಇದಕ್ಕೂ ಕಡ್ತಾ ಹೊಡಿಬೇಕು. ಹೆಂಗೆ ಹೇಳಿ? ಆಯ್ತು, ಬನ್ನಿ. ಬಹಳಷ್ಟು ಗೊಂದಲಗಳಿದಾವೆ ಮ್ಯಾಥ್ಸ್ ಏನೋ ಕಡ್ತಾ ಹೊಡೆದ್ರಲ್ಲಿ. 27 63 45 81 5 ಇಂಟು ಕ್ವಶನ್ ಮಾರ್ಕ್. ಫಸ್ಟ್ ಲೆಫ್ಟ್ ಇಂದೇ ಹೊಡಿಬೇಕಾ? ಬೇಡ, ರೈಟ್ ಇಂದ ಹೊಡ್ತೀನಿ ನೋಡ್ರಿ. 5 1 5 9, 9 1 9 9. ನೆಕ್ಸ್ಟ್ 9 1 9 3. ಹಾಗಾದ್ರೆ 63 3 ಎಷ್ಟಾಗುತ್ತೆ? 63 180, 3 3 9, 189 ಆಯ್ತು. ಸರ್ ಮತ್ತೆ ಇಲ್ಲಿ ಹಿಂಗ್ ಕಡ್ತಾ ಹೊಡಿತೀರಿ, ಇಲ್ಲಿ ಮಗ್ಗಿ ಬಂದ್ರೆ ನೀವು ಹೆಂಗ್ ಬೇಕಾದ್ರೆ ಕಡ್ತಾ ಹೊಡಿಬಹುದು. ಆನ್ಸರ್ ಮಾತ್ರ 189 ಬರುತ್ತೆ. ಓಕೆನಾ? ವಾವ್ ಅನ್ನೋದು ಏನಿಲ್ರಿ, ಇದು ನಾ ಏನ ಜಾದು ಮಾಡ್ತಾ ಇಲ್ಲ. ಓಕೆ, ಇದನ್ನ ವಾವ್ ಅಂದ್ರೆ ನನಗೆ ಇನ್ಸರ್ಟ್ ಮಾಡ್ದಂಗ.
ಓಕೆ, ಇದು ಮಗ್ಗಿ ಬರದ್ರಿ, ಮಗ್ಗಿ ಬರ್ಬೇಕಿದೆ. 124. ನೆಕ್ಸ್ಟ್ 20. ಇದು 20. ನೆಕ್ಸ್ಟ್ ಹೆಂಗಾದ್ರೂ ಹೊಡೆದ್ರೆ ಆನ್ಸರ್ ಕರೆಕ್ಟ್ ಬರುತ್ತಾ? ಬರುತ್ರಿ. ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನೀವು 27. ಇದನ್ನ $320. ನೋಡಿ, ಇದನ್ನು ಕಡ್ತಾ ಹೊಡಿಬಹುದು, ಇದನ್ನು ಕಡ್ತಾ ಹೊಡಿಬಹುದು, ಅಥವಾ ಇದು ಕಡ್ತಾ ಹೊಡಿಬಹುದು, ಇದು ಕಡ್ತಾ ಹೊಡಿಬಹುದು. ಹೊಡೆಯೋಣ ಕಡ್ತಾ. 9 1 9 3 6 1 6 3 8 1 8 3. ಇಲ್ಲಿ 3 ಇದೆ, ಈ 3 ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ. ಈ 3 ಈ 20 23 ಎಷ್ಟಾಗುತ್ತೆ? 60. ಯಾರ್ಯಾರು 320 ಅಂದಿದ್ದು? 320 ಹೆಂಗ್ ಬಂದ್ರಿ? ಸಾರಿ ಸರ್, ಇರ್ಲಿ ಬಿಡಿ. ನೋಡ್ರಿ, 9 1 9 3 6 1 6 3 8 1 8 3. ಈ 3 ಕ್ಯಾನ್ಸಲ್. ಇಲ್ಲಿ ಇರೋದು 320 ಎಷ್ಟಾಗುತ್ತೆ? 60 ಆಗುತ್ತೆ. ಸರಿನಾ? ಓಕೆ, ನೆಕ್ಸ್ಟ್ ಒಂದು ನೀವು ನೋಡಿದ್ದು ಬರಲಿಲ್ಲ. ಆಯ್ತು, ಈಗೇನ್ ಮಾಡೋಣ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಟೈಪ್ ಕ್ವಶನ್ ಕೇಳ್ತಾರೆ. A + 3 ಡಿವೈಡ್ ಬೈ 5 is equal to 8. ಇದರ A ಬೆಲೆ ಹೇಳ್ತೀರಿ? A ಬೆಲೆ ಎಷ್ಟು ಹೇಳ್ರಿ? ಎಷ್ಟು ಜನಕ್ಕೆ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಇದನ್ನ ಹೇಳ್ರಿ ಅಂದ್ರೆ ಹೇಳ್ತೀನಿ, ಇಲ್ಲ ಬರುತ್ತಂದ್ರೆ ಬೇಡ. ಓಕೆ, ಪೋಲ್ ಕೊಡಿ. ಗೊತ್ತಿದ್ರೆ ಟ್ರೂ ಕೊಡಿ, ಗೊತ್ತಿಲ್ಲ ಅಂದ್ರೆ ಫಾಲ್ಸ್ ಕೊಡಿ. ಇದು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಇದ್ರಲ್ಲೂ ಸುಮ್ನೆ ಮತ್ತೆ ಕಾಮೆಂಟ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಮ್ಯಾಕ್ಸಿಮಮ್ ಜನ ಜಾಣ್ರಿದ್ದಾರೆ ಅಂದ್ರೆ ಫಾಸ್ಟ್ ಹೋಗ್ತೀನಿ. ಸರ್ ನಮಗೆ ಮೆಂಟಲಿಟಿ ಟಫ್ ಅಂತ ಅಂದ್ರೆ ನಾನು ನಿಧಾನಕ್ಕೆ ಹೋಗ್ತೀನಿ. ಆಯ್ತಾ? ಇದು ಗೊತ್ತಿಲ್ಲ ಅಂದ್ರೆ ಫಾಲ್ಸ್ ಕೊಡಿ. %68. ಓಕೆ, ಸರಿ. ಓಕೆ, ನನಗೆ ಅದೇ ಬೇಕ್ರಿ. ನಮ್ಗೆ ಏನಾಗುತ್ತೆ ಗೊತ್ತಾ, ಆಫ್ಲೈನ್ ಕ್ಲಾಸ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಸ್ಟಾರ್ಟಿಂಗ್ ಇಂದ ಏನು ಗೊತ್ತಾ, ನಮ್ ಲೆವೆಲಿಗೆ ನಾವು ಹಿಡ್ಕೊಂಡು ಹೋಗ್ಬೋದು. ಈ ಫಸ್ಟ್ ಡೇ ಸೆಕೆಂಡ್ ಡೇ ಹಿಂಗೆ. ಬಟ್ ಇಲ್ಲಿ ಹಂಗಾಗಲ್ಲ, ನಡು ಬರ್ತಾ ಇರ್ತಾರೆ, ಅದನ್ನ ಹೇಳಿ ಇದನ್ನ ಹೇಳಿ ಅಂತ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ನಾನು ನೋಡ್ರಿ, ಕ್ಲಾಸ್ ಟೈಟಲ್ ಏನ್ ಕೊಟ್ಟಿದ್ದೀನಿ, ಮೆಂಟಾಲಿಟಿ 1 2 3. ನನ್ಗೆ ಯಾವ ಚಾಪ್ಟರ್ ಇಷ್ಟೇ ಅವರಲ್ಲಿ ಮುಗಿಸ್ಬೇಕು ಅನ್ನೋದಿಲ್ಲ. ನಾನ್ ಬೇಕಂತಾನೆ ಈ ಕೋರ್ಸ್ ಹೆಂಗ್ ಮಾಡಿದ್ದೀನಿ ಅಂದ್ರೆ 50 ಕ್ಲಾಸ್ ಅಂತ ತಗೊಂಡಿಲ್ಲ. 50 ಅಂದ್ರೆ 1.5 hour ಅಂದ್ರೆ ನಿಮ್ಗೆ 75 hour ಆಗುತ್ತೆ. ಸ್ಟೂಡೆಂಟ್ಸ್ ಯಾವ್ದಾದ್ರು ಸರ್ ನಮ್ಗೆ ಇದನ್ನ ನಿಧಾನಕ್ಕೆ ಹೇಳಿ, ನಿಧಾನಕ್ಕೆ ಹೋಗೋದು ಸರ್, ಫಾಸ್ಟ್ ನನ್ಗೆ ಗೊತ್ತಾಗಲ್ಲ ಮುಂದೆ ಯಾವ ತರ ಸ್ಟೂಡೆಂಟ್ಸ್ ಬರ್ತಾರೆ ಅಂತ. ಅದಕ್ಕೆ ಏನ್ ಗೊತ್ತಾ, ಯಾವ್ದು ಇಷ್ಟೇ ಅವರ್ ಅಂತ ತಗೊಂಡಿಲ್ಲ. ನನ್ನ ಇಷ್ಟದ ಪ್ರಕಾರ ಪರ್ಸೆಂಟೇಜು 4 ಕ್ಲಾಸ್ ಮಾಡ್ಬೋದು, 10 ಕ್ಲಾಸ್ ಮಾಡ್ಬೋದು. ಅದು ಸ್ಟೂಡೆಂಟ್ಸ್ ಹೆಂಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. 68% ಅಂದ್ರಲ್ಲ, ಓಕೆ, ನಾನು ನಿಮ್ಗೆ ಇನ್ಮೇಲೆ ಪರ್ಫೆಕ್ಟ್ ಮಾಡಿಸ್ತಾ ಹೋಗ್ತೀನಿ. ನೋಡಿ ಸರ್, ಈ ಕ್ವಶನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಬನ್ನಿ, ನಾನು ಸ್ವಲ್ಪ ಅದ್ರಲ್ಲೂ ಬೇಸಿಕ್ ಹೇಳ್ತೀನಿ. ಇದ್ರಲ್ಲೂ ಬೇಸಿಕ್ ಕ್ವಶನ್ಸ್ ನೋಡೋಣ ಅಂತ. ಈಗ ಫಸ್ಟ್ ಬೇಸಿಕ್ ಇದು ನೋಡಿ, A + 3. ಅಕಸ್ಮಾತ್ ಇದೇನಾದ್ರು 40 ಹಾಕಿದ್ರೆ A ಬೆಲೆ ಹೇಳಿ. ಈಗ ನಿಮ್ಗೆ A ಬೇಕು ಅಂದ್ರೆ ಏನಷ್ಟೇ ಹಿಂಗ್ ಇಟ್ಕೊಂಡು = ಮಾಡಿ. ಈ +3ನ ಬಲಕ್ಕೆ ಕಳಿಸಿ.
+3ನ ಬಲಕ್ಕೆ ಕಳಿಸಿದ್ರೆ ಅದು ಪ್ಲಸ್ ಇದ್ದಿದ್ದೇನಾಗುತ್ತೆ ಮೈನಸ್ ಆಗುತ್ತೆ. ಈ 40 ಇದೆ, ಇದನ್ನ +3 ಬಲಕ್ಕೆ ಬಂದ್ರೆ ಅದು -3 ಆಗುತ್ತದೆ. ಹಾಗಾದ್ರೆ ಎ ಯ ಬೆಲೆ ಏನಾಗುತ್ತದೆ 37 ಆಗುತ್ತದೆ. ಇಲ್ಲಿ ಅದೇ ಮಾಡಿದ್ವಿ ನಾವು, ಆದ್ರೆ ಹೆಂಗ್ ಗೊತ್ತಾಗಿಲ್ಲ ಅಷ್ಟೇ. ಓಕೆನಾ? ಸರಿ, ನಾ ಇದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನ ಬೇಸಿಕ್ ಬರ್ಬೇಕಾಗಿ. ಎ -5 25, ಎ ಯ ಬೆಲೆ ಎಷ್ಟು? ಎ ಹಾಗಿರುತ್ತೆ, ಈ -5ನ್ನ ಬಲಕ್ಕೆ ತೆಗೆದುಕೊಂಡರೆ ಅದು +5 ಆಗುತ್ತದೆ. ಹಾಗಾದ್ರೆ ಎ ಯ ಬೆಲೆ ಎಷ್ಟು? 30. ಸರಿನಾ? ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅನ್ಕೋತೀನಿ. 5a 25 ಆದರೆ ಎ ಯ ಬೆಲೆ ಎಷ್ಟು? ಓಕೆ, 5a ಇದರ ಅರ್ಥ ಏನಾಗುತ್ತೆ? 5 × a ಆಗುತ್ತೆ = 25. ಓಕೆ, ಹಾಗಾದ್ರೆ ಇಲ್ಲಿ ಏನಿದೆ? ಇಂಟು ಇದೆ. ಆ ಇಂಟುನ ಎ ಅಷ್ಟೇ ಬಲಕ್ಕೆ ಎಡಕ್ಕೆ ಇಟ್ಕೋಬೇಕು, ಇದನ್ನ ಬಲಕ್ಕೆ ತೆಗೆದು ಹೋಗ್ಬೇಕು. ಬಲಕ್ಕೆ ತೆಗೆದುಕೊಂಡು ಹೋದಾಗ ಇಲ್ಲಿ ಇರೋ ಇಂಟು ಏನಾಗುತ್ತೆ? ಅಲ್ಲಿ ಡಿವೈಡ್ ಆಗುತ್ತೆ. ಓಕೆ, ಇಲ್ಲಿ ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗುತ್ತೆ. ಹಾಗೆ 5 1 5 5 ಆನ್ಸರ್ ಇದ್ರ ಬೆಲೆ ಏನಾಗುತ್ತೆ? 5 ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, 7a = 91. ಎ ಬೆಲೆ ಹೇಳಿ. ವೆರಿ ಗುಡ್. ಮುತ್ತುರಾಜ್, ಚಿದಾನಂದ, ಸಿದ್ದು, ಮಂಜುನಾಥ್, ಮಹಾಂತೇಶ್. ಓಕೆ, ಹಾಗಾದ್ರೆ ಎ ಏನಾಗುತ್ತೆ? ಇಲ್ಲಿ ಏನೂ ಇಲ್ಲ ಅಂದ್ರೆ ಇಂಟು ಇರುತ್ತೆ, ಇದನ್ನ ಬಲಕ್ಕೆ ಕಳಿಸಿದ್ರೆ ಭಾಗಾಕಾರ ಆಗತ್ತೆ. 7 1 7 ಎಷ್ಟು ಉಳಿತು? 2 ಉಳಿತು. 21 7 3 ಆನ್ಸರ್ 13. ಓಕೆನಾ? ಈಗ a / 5 = 20. ಎ ಬೆಲೆ ಎಷ್ಟು? ಈ 5 ಭಾಗಾಕಾರ ಇದೆ, ಅದನ್ನ ಬಲಕ್ಕೆ ತೆಗೆದುಕೊಂಡು ಹೋದ್ರೆ ಅದು ಗುಣಾಕಾರ ಆಗುತ್ತೆ. ಹಾಗಾದ್ರೆ a = 20 × 5. 25 ಎಷ್ಟು? 100. ಸರಿನಾ? ಓಕೆ, ನೆಕ್ಸ್ಟ್. ಓಕೆ, ಇಲ್ಲಿ ಭಾಗಾಕಾರ ಇರೋದು, ಬಲಕ್ಕೆ ಬಂದ್ರೆ ಏನಾಗುತ್ತೆ? ಗುಣಾಕಾರ ಆಗುತ್ತೆ. 13 × 12. 13 10 ಏನಾಗುತ್ತೆ? 130 ಆಗುತ್ತೆ. 13 10 130. ಆಮೇಲೆ 13 2 ಎಷ್ಟು? 26. 13 10 130, 26 ಎಷ್ಟಾಯ್ತು? 156. ನೋಡ್ರಿ, 13 10 130, 13 2 26, 156. ಓಕೆನಾ? ಈಗ ಬೋರ್ಡ್ ಮಾಸ್ ರೂಲ್ ಗೊತ್ತಿರಬೇಕು. ಬೋರ್ಡ್ ಮಾಸ್ ರೂಲ್ ಅಲ್ಲಿ ಫಸ್ಟ್ ನಿಮ್ಗೆ ಆ ಕ್ವಶನ್ ನ ಸಾಲ್ವ್ ಮಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಬೋರ್ಡ್ ಮಾಸ್ ಅಲ್ಲಿ ಫಸ್ಟ್ ಇದು ಬಿ ಅಂದ್ರೆ ಬ್ರಾಕೆಟ್, ಓ ಅಂದ್ರೆ ಆಫ್, ಡಿ ಅಂದ್ರೆ ಡಿವಿಷನ್ ಅಂದ್ರೆ ಭಾಗಾಕಾರ, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್ ಗುಣಾಕಾರ, ಎ ಅಂದ್ರೆ ಅಡಿಷನ್ ಅಂದ್ರೆ ಸಂಕಲನ, ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್ ವ್ಯವಕಲನ. ಈಗ ಭಾಗಾಕಾರ ಗುಣಾಕಾರ ಪ್ಲಸ್ ಮೈನಸ್ ಬಂದಾಗ ಫಸ್ಟ್ ಭಾಗಾಕಾರ ಮಾಡ್ಬೇಕು, ಸೆಕೆಂಡ್ ಗುಣಾಕಾರ ಮಾಡ್ಬೇಕು, ಆಮೇಲೆ ಇವೆರಡರಲ್ಲಿ ಯಾವ್ದಾದ್ರು ಫಸ್ಟ್ ತಗೋಬಹುದು. ಓಕೆ, ಅವಾಗ್ಲೇ ನಾನು ಏನ್ ತಗೊಂಡಿದ್ದೆ? a + 3 / 5 = 8 ಇದನ್ನ ತಗೊಂಡಿದ್ದಲ್ಲ. ಹಾ ಸರಿ, ಇಲ್ಲಿ ಏನ್ ಮಾಡ್ಬೇಕು? ಇಲ್ಲಿ ಭಾಗಾಕಾರ ಇದೆ ಫಸ್ಟ್, ಅದನ್ನ ಫಸ್ಟ್ ತಗೋಬೇಕು. ಆ ಭಾಗಾಕಾರನ ಸಾಲ್ವ್ ಮಾಡಿ ಕಳಿಸ್ಬೇಕು. ಇಲ್ಲಿ ಕಳಿಸಿದ್ರೆ ಏನಾಗುತ್ತೆ? ಅದು × 5 ಆಗುತ್ತೆ. ಓಕೆನಾ? ಹಾಗಾದ್ರೆ a + 3, ಈ 5 ಈ ಕಡೆ ಬಂದ್ರೆ ಏನಾಗುತ್ತೆ? 8 5 40 ಆಗುತ್ತೆ. ಓಕೆ, ಈಗ 3ಅನ್ನ ಕಳಿಸಿದ್ರೆ ಅದು +3 ಇದ್ದು -3 ಆಗುತ್ತೆ.
ಹಾಗಾದ್ರೆ 40ರಲ್ಲಿ 3 ಹೋದ್ರೆ 37 ಆಯ್ತು. ಅವಾಗ್ಲೇ ಕೊಟ್ಟಿರೋ ಕ್ವಶನ್, ಈ ಕ್ವಶನ್ ಕೊಟ್ಟಿದ್ದೆ ಸರ್ ಗೊತ್ತಿಲ್ಲ ಅಂತ ಹೇಳಿದ್ರಿ, ಈಗ ಗೊತ್ತಾಯ್ತಾ? ಇದು ಆನ್ಸರ್ ಏನಾಗುತ್ತೆ? 37 ಆಗುತ್ತೆ. ಓಕೆ, ಇನ್ನೊಂದು ಕ್ವಶನ್ ಕೊಡ್ತೀನಿ, ಸಾಲ್ವ್ ಮಾಡ್ತೀರಾ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅರ್ಥ ಆದ್ರೆ ಟ್ರೂ ಕೊಡಿ. ಇಲ್ಲಿ ಭಾಗಾಕಾರ ಇದೆ, ಅದನ್ನ ಬಲಕ್ಕೆ ಕಳಿಸಿದ್ರೆ ಗುಣಾಕಾರ ಆಗುತ್ತೆ. 8 5 40 ಆಯ್ತು. ಇದು ಏನಿದೆಲ್ಲ a+3 ಅದು ಹಂಗೆ ಇರುತ್ತೆ, ಇದು ಇಲ್ಲಿ ಹೋಗಿ ಗುಣಾಕಾರ ಆಗಿದ್ದಕ್ಕೆ 40 ಆಯ್ತು. ಇಲ್ಲಿ +3 ನ ಬಲಕ್ಕೆ ಕಳಿಸಿದ್ರೆ ಅವಾಗ -3 ಆಗುತ್ತೆ. 40ರಲ್ಲಿ 3 ಹೋದ್ರೆ ಎಷ್ಟಾಗುತ್ತೆ? 37 ಆಗುತ್ತೆ. ಹೇಳಿ ಅಂತದ್ ಏನಿದೆ ಅಂತ ಇದ್ರಲ್ಲಿ. ಓಕೆ, ನೆಕ್ಸ್ಟ್ a+9 divided by 6 is equal to 7. ಸೊ ಈ r ನ ಇಲ್ಲಿ ತಗೊಂಡ್ ಬಂದ್ರೆ ಗುಣಾಕಾರ ಆಗತ್ತೆ. ಓಕೆ, ಹಾಗಾದ್ರೆ a+9 7 r 42. ಈಗ ಇದನ್ನ ಇಲ್ಲಿ ಬಲಕ್ಕೆ ತೆಗೆದುಕೊಂಡು ಹೋದ್ರೆ ಮೈನಸ್ ಆಗುತ್ತೆ. a is equal to 42 ಮೈನಸ್ 9. ಹಾಗಾದ್ರೆ ಇದು 33 ಆಗುತ್ತೆ. ಕ್ಲಿಯರ್? ಇದು ಬೇಕಿತ್ತ ಬೇಡಾಗಿತ್ತ? ಬೇಕಿತ್ತಲ್ಲ? ಈಗ ಇಂಥವೆಲ್ಲ ಬೇಕು, ಇಂಥವೆಲ್ಲ ಹೇಳ್ಬೇಕು. ನಾವು ನಿಜ ನಾನು ಏನು ಸ್ಟೂಡೆಂಟ್ಸ್ ಇಷ್ಟು ಮಾಡ್ತಾರೆ, ಸ್ಟೂಡೆಂಟ್ಸ್ ನಂಗೆ ನಿನ್ನೆ ಅನ್ಕೊಂಡಿರ್ತೀವಿ ಸ್ಟೂಡೆಂಟ್ಸ್ ಇಷ್ಟು ಜನ ಬಂದಿರ್ತಾರೆ, ಪಾಪ ಅವ್ರಿಗೆ ನಾನು ಆದಷ್ಟು ಎಲ್ಲಾ ಟೈಪ್ಸ್ ಕವರ್ ಮಾಡೋಣ ಅಂತ. ಸ್ಟಾರ್ಟಿಂಗ್ ನೋಡ್ತಾ ಇದ್ದೀನಿ, ಏನೇನೇನೋ ಕಮೆಂಟ್ ಹಾಕ್ತಾ ಇದೀರಿ. ನನಗೆ ಅನ್ಸ್ತಾ ಏನ್ ಮಾಡ್ಬೇಕಪ್ಪ ಇವ್ರಿಗೆ ಏನ್ ಮಾಡೋಣ, ಸುಮ್ ಹಾರಿಸ್ಬಿಡೋಣ, ಏನ್ ಮಾಡೋಣ? ಹಾರಿಸಿದ್ರೆ ಕೆಲವೊಬ್ರು ಸೀರಿಯಸ್ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೋಸ್ಕರ ನಾನು ತಗೋಬೇಕಲ್ಲ ಅಂತ. ಅದಕ್ಕೆ ದಯವಿಟ್ಟು ನಾನು ಬೇರೆಯವ್ರ ಬಗ್ಗೆ ಹೇಳಲ್ಲ, ನನ್ನ ಬಗ್ಗೆ ನಾನ್ ಎಂತವನಂದ್ರೆ ಮುಂದಿರೋರ್ಗೆ ಏನೋ ಇಂಟ್ರೆಸ್ಟ್ ಇದೆ ಅಂದ್ರೆ ಕಲಿಸ್ಬೇಕು ಅನ್ಸುತ್ತೆ. ಮುಂದಿರೋರು ಸುಮ್ನೆ ಕಿತಾಪತಿ ಮಾಡಕ್ ಬಂದಿದ್ದಾರೆ, ಅವ್ರಿಗೆ ಏನೋ ಎಂಜಾಯ್ಮೆಂಟ್ ಬೇಕು ಅಂದಾಗ ಅವಾಗ ಯೋಚನೆ ಮಾಡಿ, ಅವಾಗ ಮೂಡ್ ಆಫ್ ಆಗ್ಬಿಡುತ್ತೆ. ನನಗೆ ಸುಮ್ನೆ ಪಾಠ ಮಾಡ್ಬೇಕಂತ ಪಾಠ ಮಾಡ್ತೀವಿ. ದಯವಿಟ್ಟು ರಿಕ್ವೆಸ್ಟ್, ಈ ಸ್ವಲ್ಪ ದಿನದಲ್ಲೇ PC PSI ಎಲ್ಲ ಎಕ್ಸಾಮ್ SD ಎಕ್ಸಾಮ್ ಇದಾವೆ. ನನ್ ಮೆಂಟಾಲಿಟಿ ಕಲಿತಿದ್ರೆ ಅಂದ್ರೆ ಮೊದ್ಲೇ ಬರ್ರಿ, ನಾ 1.5 ತಾಸನ್ನ ಸೀರಿಯಸ್ ಆಗಿ ಕಲಿತೀನಿ. ನನ್ಗೆ ಯಾವ್ದು ಎಂಟರ್ಟೈನ್ಮೆಂಟ್ ಅದು ಬೇಡ ಅಂತಾನೆ ಅನ್ಕೊಂಡ್ ಬಂದ್ಬಿಡಿ, ಆಯ್ತಾ? ಓಕೆನಾ? ಸರಿ ಆಯ್ತು. ಹಾಗಾದ್ರೆ ಇದ್ರಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ಕೊತ ಹೋಗಿ ನಾನು. ಆಯ್ತು, ಇದರಲ್ಲೂ ಸ್ವಲ್ಪ ಬಹಳಷ್ಟು ಡಿಫ್ರೆಂಟ್ ಟೈಪ್ ಕ್ವಶನ್ಸ್ ಇದಾವ್ರಿ. ನೀವು ಆಕ್ಚುಲಿ ನಿಮ್ಗೆ ಏನಾದ್ರು 4ನೇ ಕ್ಲಾಸ್ 5ನೇ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ನೀವು ಕಲ್ಸ್ಕೊಡ್ಬೇಕು ಇದನ್ನ. ಓಕೆ, ಇಲ್ಲ ಆಕ್ಚುಲಿ ಸ್ಟಾರ್ಟಿಂಗ್ ಹೇಳ್ಕೊಬಿಡ್ಬೇಕ್ರಿ. ನಾನು ಹೇಳಿದ್ರೆ ಆಮೇಲೆ ನೀವು ಆತರ ಇರ್ತೀರ. ಅದಕ್ಕೆ 3a ಪ್ಲಸ್ 6 ಡಿವೈಡ್ ಬೈ 4 ಇದು 6 ತಗೋತೀರಾ? ಆಯ್ತಾಯ್ತು ರೆಡ್ಡಿ ಅವರೇ. ನೋಡಿ, ಇವತ್ತು ನಾನು ಹೇಳ್ತಾ ಇರೋದು ಈ ಎಕ್ಸಾಮ್ ಅಲ್ಲಿ ಕೇಳ್ತಾನಲ್ಲ, ನಿಮ್ಗೆ ಬೇಸಿಕ್ ಹೇಳಿದ್ರೆ ನೀವು 10th ವರೆಗೆ ಕಲ್ತಿದ್ರಲ್ಲ, ಮರ್ತ್ ಹೋಗಿದ್ರಿ, ಅದನ್ನ ಪರ್ಫೆಕ್ಟ್ ಮಾಡ್ಸೋದಷ್ಟೇ. ಹದ್ನಾಲ್ಕ ಸರಿ, ಇಲ್ಲಿ ನೋಡಿ, ಇದು 4 ಈ ಕಡೆ ಬಂದ್ರೆ ಏನಾಗುತ್ತೆ? 48 ಆಗುತ್ತೆ, ಹೌದಾ? 3a ಪ್ಲಸ್ 6 ಇಸ್ ಈಕ್ವಲ್ ಟು 48. ನೆಕ್ಸ್ಟ್ ಈಗ ಏನ್ ಮಾಡ್ರಿ, ಈ 6 ಏನ್ ಮಾಡಿ ಬಲಕ್ ತಗೊಂಡ್ ಹೋಗಿ. ಬಲಕ್ ತಗೊಂಡ್ ಹೋದಾಗ ಏನಾಗುತ್ತೆ? 3a, ಈ 6 ಬಲಕ್ ಹೋದಾಗ -6 ಆದ್ರೆ 42 ಆಗುತ್ತೆ.
ಓಕೆ, ಹಾಗಾದ್ರೆ ಈಗ ಈ 3a ಇಸ್ ಈಕ್ವಲ್ ಟು 42 ಅಂದ್ರೆ a ಏನಾಗುತ್ತೆ 42 ಅಪಾನ್ 3 ಆಗುತ್ತೆ. ಓಕೆ, ಇಲ್ಲಿ ಏನು ಇಲ್ಲ ಅಂದ್ರೆ ಇಂಟು ಇರುತ್ತೆ ಅಂತ ಅವಾಗಲೇ ಹೇಳಿದೆ ನಾನು ನಿಮ್ಗೆ. ಹಾಗಾದ್ರೆ 3 1 3, ಇಲ್ಲಿ 1 ಇದೆ 12, 3 4 12, ಆನ್ಸರ್ 14. ಇದು ಅರ್ಥ ಆದ್ರೆ ಟ್ರೂ ಕೊಡಿ. ಇವೆಲ್ಲ ಎಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸ್ ಅಲ್ಲಿ ಕಲ್ತಿದ್ರಿ. ಇಲ್ಲಿ ಡೈರೆಕ್ಟ್ ಆಗಿ ಕರ್ತ ಆಗಲ್ಲ, ಡೈರೆಕ್ಟ್ ಆಗಿ ಕರ್ತ ಹೊಡಿ 3 1 3 14, ಇನ್ನೂ ಈಸಿ ಆಗುತ್ತೆ. ಆಯ್ತು, ಡೈರೆಕ್ಟ್ ಆಗಿ ಕರ್ತ ಹೊಡಿ. ನೋಡಿ ಇಲ್ಲಿ 4 ಇದೆ, ಆ 4 ಇಲ್ಲಿ ಬಂದ್ರೆ ಅದೇನಾಗುತ್ತೆ ಗುಣಾಕಾರ. ಸೊ 12 4 ಎಷ್ಟಾಗುತ್ತೆ 48 ಆಗುತ್ತೆ. ಹಾಗಾದ್ರೆ 3a ಪ್ಲಸ್ 6 48 ಅಂದ್ರೆ ಈಗ ಈ ಪ್ಲಸ್ 6 ಬಲಕ್ಕೆ ತೆಗೆದುಕೊಂಡು ಹೋಗಿ ಅವಾಗ ಏನಾಗುತ್ತೆ -6 ಆಗುತ್ತೆ, 42 ಆಗುತ್ತೆ. ಓಕೆನಾ? ಸೊ ಹಾಗಾದ್ರೆ 3 ಈ 42 ಕಟ್ತಾ ಹೋದ್ರೆ 3 1 3 14, 14 3 42 ಆಗುತ್ತೆ. ಓಕೆ, ನೆಕ್ಸ್ಟ್ ಓಕೆ, ಒಂದ್ ಸೆಕೆಂಡ್, ಇದನ್ನ ಏನ್ ಮಾಡ್ರಿ ಗೊತ್ತಾ, 8 ತಗೊಳ್ಳಿ. ನಲವತ್ತೊಂದ ಸರಿ, ಇದು ಇಲ್ಲಿ ಬಂದ್ರೆ ಏನಾಗತ್ತೆ 90 ಆಗತ್ತೆ. ಓಕೆ, 2a ಪ್ಲಸ್ 8 90. ನೆಕ್ಸ್ಟ್ ಈಗೇನ್ ಮಾಡಿ, ಈ ಎ ಏನಿದೆಲ್ಲ ಇವೆಲ್ಲ ಇಲ್ಲೇ ಇಟ್ಕೊಂಡು ಎಲ್ಲವೂ ಬಲ ಕಳಿಸ್ಬೇಕು. ಇದು 8ನ ಈ ಕಡೆ ಕಳಿಸ್ರೆ ಏನಾಗುತ್ತೆ 72, ಅಂದ್ರೆ ಸಾರಿ 2a ಇಸ್ ಈಕ್ವಲ್ ಟು ಇದು ಇಲ್ಲಿ ಬಂದ್ರೆ ಏನಾಗುತ್ತೆ ಮೈನಸ್ ಆಗುತ್ತಾನೆ, ಮೈನಸ್ ಬಂದ್ರೆ ಏನಾಗುತ್ತೆ 90ರಲ್ಲಿ 82 ಆಗುತ್ತೆ. ಆಮೇಲೆ ಇದನ್ನ ಭಾಗ ಮಾಡ್ಕೊಳ್ರಿ. ಇದು ಇದು ಇಲ್ಲಿ ಗುಣಾಕಾರ ಆಗಿರುತ್ತೆ, ಅಂದ್ರೆ ಈ ಕಡೆ ಬಂದ್ರೆ ಭಾಗಾಕಾರ ಆಗತ್ತೆ. 2 1 2 4 ಮತ್ತೆ 2 1, ಆನ್ಸರ್ ಎಷ್ಟು 41. ಓಕೆನಾ? ನೋಡ್ರಿ, ನಿಮ್ನ ನಾನು ಇನ್ ಯಾಕೆ ಕಲಿಸ್ತಾ ಇದ್ದೀನಿ ಅಂದ್ರೆ ಇವೆಲ್ಲ ಪರ್ಫೆಕ್ಟ್ ಇದ್ರೆ ನೀವು ಸ್ಪೀಡ್ ಆಗಿ ಕಲಿತೀರಾ ಅಂತ. ಚಾಪ್ಟರ್ ವೈಸ್ ಮಾಡಕ್ಕೆ ಏನಿಲ್ಲ, ಚಾಪ್ಟರ್ ವೈಸ್ ಮಾಡ್ತೀವಿ. ಆ ಚಾಪ್ಟರ್ ವೈಸ್ ಕ್ವಶನ್ 10 ಕ್ವಶನ್ ಸಾಲ್ವ್ ಮಾಡೋದ್ರಲ್ಲಿ 15 ಕ್ವಶನ್ ಸಾಲ್ವ್ ಮಾಡ್ತೀರಾ, ಬೇಸಿಕ್ ಗೊತ್ತಿದ್ರೆ. ಒನ್ ಮೋರ್ ಆಯ್ತು, ಒನ್ ಮೋರ್ ನೋಡಿ. ಈಗಲೇ ಕ್ಲಾಸಿನ ಒಡೆದು ಹಾಕ್ತೀನಿ. ಹದಿನಾರ. ಓಕೆ ಸರಿ, ಈಗ ಫಸ್ಟ್ ಭಾಗಾಕಾರ ತಗೋಬೇಕು. 9 10 ಎಷ್ಟಾಗಿದ್ರೆ 90. 5a ಪ್ಲಸ್ 10 ಇಸ್ ಈಕ್ವಲ್ ಟು 90. ಹಾಗಾದ್ರೆ 10 ಈ ಕಡೆ ಬಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ. ಮೈನಸ್ ಅಂದ್ರೆ 5a ಇಸ್ ಈಕ್ವಲ್ ಟು 80. 5 1 5 1 ಎಷ್ಟಾಯ್ತು 40 ಉಳಿತು. 5 ಸರಿ 30 ಉಳಿತು. 5 6 30. 5 1 5 ಉಳಿದಿದ್ದೆಷ್ಟು 3 30 16 ಆಗುತ್ತೆ. ಇನ್ನು ಡಿಫ್ರೆಂಟ್ ಕ್ವಶನ್ ತಗೊಳ್ಳ. ಆಯ್ತು, ನಾನು ನೋಡಿ ಬೇಕಾದಂಗ್ ಕ್ವಶನ್ಸ್ ತಗೋತೀನಿ. ಆಯ್ತು ಬನ್ನಿ, ಇನ್ನು ಡಿಫ್ರೆಂಟ್ ನೋಡಿ. 2a is equal to 2a plus 20 divided by 5 is equal to ಅಲ್ಲ ಮತ್ತೆ ಹೈ ಲೆವೆಲ್ ಆಗ್ಬಿಡ್ತವೆ. ತಗೊಳ್ಳ
ಏನೋ ಸುಮನ್ ಏನ್ ಬಾಳ ದಿನ ಆಯ್ತಲ್ಲ, ಕಷ್ಟ ಸುಖನ ಮಾತಾಡೋದು. ಐದು 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 ಆಯ್ತು ಆಯ್ತು, ನಾನು ನೋಡ್ರಿ ತಗೋತೀನ. ಆಕ್ಚುಲಿ ಶ್ರುತಿ ಅದನ್ನ ಎಲ್ಲ ಕೇಳಿದಿರಲ್ರಿ. ಓಕೆ, ಫಸ್ಟ್ ಭಾಗ ಮಾಡ್ಕೊಂಡ್ಬಿಡಿ. ಇದು 4 5, ಓಕೆನಾ? ಇದಿಷ್ಟು ವ್ಯಾಲ್ಯೂ ಏನಾಯ್ತು, 5 ಆಯ್ತು. ಈ 5 ಈ ಕಡೆ ಬಂದ್ರೆ ಏನಾಗುತ್ತೆ, ಗುಣಾಕಾರ ಆಗುತ್ತೆ. ಹಾಗಾದ್ರೆ 2a ಪ್ಲಸ್ 20, 5 5 25. ಹಾಗಾದ್ರೆ 2a ಎಷ್ಟಾಗುತ್ತೆ, ಇದು ಮೈನಸ್ ಈ ಕಡೆ ಬಂದ್ರೆ 5 ಆಗುತ್ತೆ. ಹಾಗಾದ್ರೆ 2a 5 ಆದ್ರೆ ಎ ಬೆಲೆ ಎಷ್ಟಾಗುತ್ತೆ, 5/2 ಆಗುತ್ತೆ. ಈ ಎ ಏನಿದಲ್ಲ ಇಲ್ಲಿ ಗುಣಾಕಾರ ಇದ್ರೆ ಅದು ಬಲಕ್ಕೆ ಬಂದ್ರೆ ಭಾಗಾಕಾರ. 5ನ್ನ 2 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ, 2/2 ಆಗುತ್ತೆ. ಐದರಿಂದ 20 ಹೊಡೆಯಕ ಆಗೋದಿಲ್ವಾ? ಈ 5ರಿಂದ ಇದಕ್ಕೆ ಆಗಲ್ಲ ರೀ, ಯಾಕಂದ್ರೆ ಇಲ್ಲಿ ಭಾಗಾಕಾರ ಇದ್ದಿದ್ದು ಈ ಕಡೆ ಬಂದ್ರೆ ಗುಣಾಕಾರ ಆಗುತ್ತೆ. ಅವು ಭಾಗ ಮಾಡಕ್ ಆಗಲ್ಲ. ಭಾಗ ಮಾಡಿದ್ರೆ ಇಲ್ಲಿಂದ ಇಲ್ಲಿ ಭಾಗ ಮಾಡ್ಬೇಕು. ಸರಿ, ಈಗೇನ್ ಮಾಡಿ, ಇದು 4 1 ಇದು 4 5. ಓಕೆ, ಇದಿಷ್ಟು ಏನಾಯ್ತು, 5 ಆಯ್ತು. ಇಲ್ಲಿಂದ ಈ 5ನ್ನ ಗುಣಾಕಾರ ಮಾಡಿದ್ರೆ 25 ಆಯ್ತು. ಓಕೆ, ಸೊ 2a ಪ್ಲಸ್ 20 ಈಸ್ ಈಕ್ವಲ್ ಟು 25. ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡಿ, ಈ ಎ ಇಲ್ಲೇ ಇರ್ಬೇಕು. ಈ 20ನ್ನ ಈ ಕಡೆ ತಗೊಂಡಾಗ -20 ಆಗುತ್ತೆ. ಹಾಗೆ 25 - 20 ಎಷ್ಟು, 5. 2a 5 ಆದ್ರೆ ನಮ್ಗೆ ಎ ಬೇಕಾ, 5/2 ಮಾಡಿ 2 1 2 2.5 ಆಗುತ್ತೆ. ಓಕೆನಾ? ಸರಿ, ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ನೆಕ್ಸ್ಟ್ ಆಯ್ತು. ಸುಮ್ಮನೆ ಹಂಗೆ ಬೋರ್ಡ್ ಮಾಸ್ ರೂಲ್ ಮೇಲೆ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಿ. ಐದರಲ್ಲಿ 1 ಹೋದ್ರೆ ಎಷ್ಟಾಗುತ್ತೆ, ಫಸ್ಟ್ ಬ್ರಕೆಟ್ ಒಳಗೆ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ ಬ್ರಕೆಟ್ ಒಳಗೆ ಯಾವ್ದಿರುತ್ತೆ ಅದನ್ನ ಮಾಡ್ಕೋಬೇಕು. ಹಾಗಾದ್ರೆ 5ರಲ್ಲಿ 1 ಹೋದ್ರೆ ಎಷ್ಟಾಗುತ್ತೆ, 4 ಆಗುತ್ತೆ. 5 + 5 × 5 ಇದೇನಾಗುತ್ತೆ, 4 ಆಗುತ್ತೆ. ಓಕೆ, ಇಲ್ಲಿ ಇದ್ರ ಅರ್ಥ ಏನ್ ಗೊತ್ತಾ, ಇದು ಬ್ರಕೆಟ್ ಏನ್ ಕೆಲಸ ಮಾಡುತ್ತೆ ಹೇಳ್ರಿ? ವೆರಿ ಗುಡ್, ಇಂಟು ಕೆಲಸ ಮಾಡುತ್ತೆ. ಹಾಗಾದ್ರೆ ಇದೇನಾಗುತ್ತೆ, 5 4 20 ಆಗ್ಬಿಡುತ್ತೆ. ಇದು 5 4 20, 5 4 20 ಆಯ್ತು. ನೆಕ್ಸ್ಟ್ ಮತ್ತೆ ಯಾವ್ದು ಮಾಡ್ಬೇಕು, ಪ್ಲಸ್ ಮಾಡ್ಬೇಕಾ ಇಂಟು? ಫಸ್ಟ್ ಯಾವ್ದು ಫಸ್ಟ್ ಮಾಡ್ಬೇಕು, ಫಸ್ಟ್ ಇಂಟುನ ಫಸ್ಟ್ ಮಾಡ್ಬೇಕು. ಹಾಗಾದ್ರೆ 25 ಏನಾಗುತ್ತೆ, 100 ಆಗುತ್ತೆ. 25 100, ಹಾಗಾದ್ರೆ 100 + 5 105 ಆಗುತ್ತೆ. ಕ್ಲಿಯರಾ? ಸುಜಾತ ವಾವ್ ಅನ್ನೋದೇನಿಲ್ರಿ, ಮ್ಯಾಥ್ಸ್ ಅದು. ಇನ್ನೇನು ಅರ್ಥ ಆದ್ರೆ ವಾವ್ ಅಂದ್ರಿ. ಓಕೆ, ಓಕೆನಾ? ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ನಿಮಗೆ ಹೋಮ್ವರ್ಕ್ ಕೊಡ್ಲಾ? ಸರಿ, ಈಗ ಇನ್ನ 2 ನಿಮಿಷ ಇದೆ. ಏನ್ ಮಾಡೋಣ, ಈಗ ಹೇಳಿ. ನಾಳೆ ಸರ್ ಇನ್ನೊಂದು ಕ್ಲಾಸ್ ಬೇಸಿಕ್ ಕ್ಲಾಸ್ ತಗೊಳ್ರಿ ಅಂದ್ರೆ ಬೇಸಿಕ್ ಕ್ಲಾಸ್, ಇಲ್ಲ ಸರ್ ಚಾಪ್ಟರ್ ವೈಸ್ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಚಾಪ್ಟರ್ ವೈಸ್. ಸೊ ಇದ್ರ ಅರ್ಥ ನಿಮ್ಗೆ ಕೇಳೋದಕ್ಕಿಂತ ನಾನೇ ಸುಮ್ಮನೆ ನನಗೆ ಬೇಕಾಗಿದ್ದು ನಾನು ಮಾಡುದು. ಯಾಕಂದ್ರೆ ಎಲ್ಲರೂ ಒಂದೊಂದು ರೀತಿ ಹೇಳ್ತೀರಿ. 2 days ಬೇಸಿಕ್ ಹೇಳಿ, ನಿಮ್ಗೆ ಹೇಗ್ ಅನ್ಸುತ್ತೆ ಹಾಗೆ ಹೇಳಿ. ಓಕೆ, ವೆರಿ ಗುಡ್. ಆಯ್ತ್ರಿ ಮಾಡಪ್ಪ ಅವ್ರೆ, ವೆರಿ ಗುಡ್. ಬೇಸ್ ಚೆನ್ನಾಗಿದ್ರೆ ಬಿಲ್ಡಿಂಗ್ ಚೆನ್ನಾಗಿರುತ್ತೆ. 1.5 ತಾಸು ಇರುತ್ತೆ. ಆಯ್ತ್ರಿ ಸುಮನ್ ಅವರ, ಪಕ್ಕ ರೀ ನಿಮ್ಮಲ್ಲಿ ಪಕ್ಕ.
ಮಿಕ್ಸ್ ಕ್ವಶನ್ ಮಾಡ್ರಿ. ವೆರಿ ಗುಡ್. ಯಾರ್ರಿ? ಶಿವರಾಜ್ ಸೋಮಪ್ಪನ. ಓಕೆ ಸರಿ, ಹಾಗಾದ್ರೆ ಶಿವರಾಜ್ ಅವರು ಮಿಕ್ಸ್ಡ್ ಕ್ಲಾಸ್ ಮಿಕ್ಸ್ಡ್ ಕ್ವಶನ್ ಮಾಡಿ ಅಂದ್ರೆ ಇನ್ವರಿಂದ ಮಿಕ್ಸ್ಡ್ ಕ್ವಶನ್ ತಗೋತೀನಿ, ಆಯ್ತಾ? ನಂಗೆ ಗೊತ್ತಿಲ್ಲ, ಶಿವರಾಜ್ ಅವರ ಬೇಡಿಕೆ ಮೇಲೆ ನಾನು ನಾಳೆಯಿಂದ ಮಿಕ್ಸ್ ಕ್ವಶನ್ ತಗೋತೀನಿ. ಯಾವ್ದು ಚಾಪ್ಟರ್ ವೈಸ್ ಇಲ್ಲ. ನೋ, ಶಿವರಾಜ್ ಹೇಳಿದಾರೆ, ಮುಗಿದೋಯ್ತು. ಜೋಕ್ ಮಾಡಿದಾರೆ ಬಿಡ್ರಿ, ಸತ್ಯನಾಶ ಆಯ್ತು. ಶಿವರಾಜ್ ಅವರೇ, ನಿಮ್ ಬೇಸಿಕ್ ಅಲ್ಲ ಏನೋ ಮಿಕ್ಸ್ ಡೀಲ್ ಮಾಡಿದ್ರೆ ಇಲ್ಲಿ ಯಾಕ್ರಿ ಅಂದ್ರೆ ಪಾಪ ಅವ್ರಷ್ಟು ಅವ್ರಿಗೆ ದುಡ್ಡು ಕೊಟ್ಟು ಚಾಪ್ಟರ್ ವೈಸ್ ಕಲಿಬೇಕು ಅಂತ ಬಂದಾರ. ಹಾ ಆಯ್ತು, ನಾಳೆ ಒಂದಿನ ಏನ್ ಮಾಡ್ಬೇಕು, ನಾಳೆ ಏನ್ ಮಾಡೋಣ, ನಿಮ್ಗೆ ಈ ತರ ಇವೆಲ್ಲ ಸ್ವಲ್ಪ ಏನು ಮರ್ತ್ ಹೋಗಿದ್ರಲ್ಲ ಇಂಥವೆಲ್ಲ ಪರ್ಫೆಕ್ಟ್ ಮಾಡಿಸ್ತೀವಿ. ಓಕೆ, ಸೊ ಆಮೇಲೆ ವರ್ಗ ಸಂಖ್ಯೆಗಳು ನೋಡೋಣ, ಘನ ಸಂಖ್ಯೆಗಳ ಬಗ್ಗೆ ಅಥವಾ ರೂಟ್ಸ್ ನೋಡೋಣ ಯಾವ್ಯಾವ ತರ ಏನೇನ್ ಹೆಲ್ಪ್, KPSC ಏನ್ ಹೆಲ್ಪ್ ಬೇಕೋ ಅಷ್ಟು ಮಾಡ್ತೀನಿ ನಾನು. ಬಟ್ ನಿಮ್ಗೆ ಘನ ಮೂಲ, ವರ್ಗ ಮೂಲ ಇವೆಲ್ಲ ಏನ್ ಗೊತ್ತಾ, ಬ್ಯಾಂಕ್ ಎಕ್ಸಾಮ್ ಬರ್ತಾವ. ಓಕೆ ಸರಿ, ನಾನೇನ್ ಮಾಡ್ತೀನಿ ನೋಡ್ರಿ,